ನಾವು ಅದನ್ನ ಕ್ರಾಸ್ ಆಗಿ ಮಲ್ಟಿಪ್ಲೈ ಮಾಡಿ ಚೇಂಜ್ ಮಾಡ್ತೀವಿ. ಈ ಮೂರು ಟೈಪ್ನ ಮಿಕ್ಸ್ ಮಾಡಿ ನಾನು ಟ್ರೈ ಔಟ್ ಬೈ ಯುವರ್ ಸೆಲ್ಫ್ ಅಂದರೆ ಏನು ಅರ್ಥ ಮಾಡ್ಕೋಬೋದು ಅಂದರೆ ಸಿಂಪಲ್ ಆಗಿ ಹೋಮ್ ವರ್ಕ್ ಕ್ವಶನ್ ಅಂತ ಅಂದ್ಕೊಳ್ಳಿ. ನಿಮಗೆ ಪ್ರಾಕ್ಟೀಸ್ ಮಾಡೋದಕ್ಕೆ ಹೋಮ್ ವರ್ಕ್ ಕ್ವಶನ್ಸ್ ಥರ ಇದು ಕ್ವಶನ್ ಪೇಪರ್ಸ್ನ ಎಲ್ಲ ಚೆಕ್ ಮಾಡಿ ಯಾವ ಕ್ವಶನ್ ಪೇಪರಲ್ಲಿ ಬಂದಿದೆಯೋ ಅದನ್ನೆಲ್ಲ ಸೆಲೆಕ್ಟ್ ಮಾಡಿ ಕೊಟ್ಟಿದ್ದೀನಿ. ಸೊ ಇದನ್ನು ಕುತ್ಕೊಂಡು ನೀವು ಏನಾದರೂ ಸಾಲ್ವ್ ಮಾಡಿಬಿಟ್ರೆ ದಟ್ಸ್ ಆಲ್. ಸೊ ಒಂದು ನೋಟ್ಸ್ ತೊಗೊಳ್ಳಿ, ಸರಿನಾ? ಒಂದು ನೋಟ್ಸ್ ಮೇಂಟೈನ್ ಮಾಡಿ. ನಾನು ಏನೇನು ವೀಡಿಯೋಸ್ ಮಾಡ್ತಾ ಇದ್ದೀನೋ ಅದನ್ನು ಒಂದು ಆ್ಯಸ್ ಅ ನೋಟ್ಸ್ ಥರ ಬರ್ಕೊಂಡ್ರೆ ನಿಮ್ಗೆ ಒಳ್ಳೆಯದು. ಇವತ್ತು ಎಕ್ಸಾಮ್ ಟೈಮಲ್ಲಿ ಏನಾಗುತ್ತೆ ಅಂದರೆ ಕಲ್ತಿರ್ತೀರಾ, ಇವಾಗೇನೋ ಕಲ್ತ್ಬಿಟ್ಟಿರ್ತೀರಾ, ಬಟ್ ಅದೇ ಒಂದು 2 ತಿಂಗಳಾದ್ಮೇಲೆ ಬರ್ತೋಗ್ಬಿಡ್ತೀರಾ ಬೇರೆ ಚಾಪ್ಟರ್ಸ್ ಕಲಿಯುವಾಗ. ಸೊ ಅದಕ್ಕೆ ಒಂದು ಕಡೆ ನೋಟ್ಸ್ ಮಾಡಿಕೊಂಡ್ರೆ ಫೈನಲ್ ಎಕ್ಸಾಮ್ ಟೈಮಲ್ಲಿ ರಿವಿಷನ್ ಬೇಕಾಗುತ್ತೆ ನಿಮಗೆ. ಹಲೋ ಸ್ಟೂಡೆಂಟ್ಸ್, ಎಲ್ರಿಗೂ ನಮಸ್ಕಾರ. ಸೊ ಇವತ್ತಿನ ವಿಡಿಯೋಲಿ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಅನ್ನೋ ಚಾಪ್ಟ್ರಲ್ಲಿ ಬರೋ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇದೆ. ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ಎಲಿಮಿನೇಷನ್ ಮೆಥಡ್ ಅಂತ ಒಂದು ಇಂಪಾರ್ಟೆಂಟ್ ಟಾಪಿಕ್ ಇದೆ. ಈ ಟಾಪಿಕ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ನಿಮಗೆ ಫೈನಲ್ ಎಕ್ಸಾಮಲ್ಲಿ 100% ಆಗಿ ಒಂದು ಕ್ವಶನ್ 2 ಮಾರ್ಕ್ಸ್ ಸೆಕ್ಷನಲ್ಲಿ ಬಂದೇ ಬರುತ್ತೆ ನಿಮ್ಮ SSLC ಫೈನಲ್ ಎಕ್ಸಾಮಲ್ಲಿ. ಅಂದರೆ ಇದು ನಿಮ್ಮ 2 ಮಾರ್ಕ್ಸಲ್ಲಿ ಬರೋ ಒಂದು ಇಂಪಾರ್ಟೆಂಟ್ ಕ್ವಶನ್ ಇದು. ಆ್ಯಂಡ್ ಈ ಟಾಪಿಕ್ ಬರೀ ಇಂಪಾರ್ಟೆಂಟ್ ಕ್ವಶನ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಬರೀ 2 ಮಾರ್ಕ್ಸ್ಗೋಸ್ಕರ ಅಲ್ಲ ಹೇಳ್ತಾ ಇರೋದು. ಬಿಕಾಸ್ ಈ ಟಾಪಿಕ್ ಏನಾದರೂ ಕಲ್ತ್ಕೊಂಡ್ರೆ ನೀವು ನಿಮಗೆ ಟ್ರಿಗ್ನೋಮೆಟ್ರಿ ಸಾಲ್ವ್ ಮಾಡೋವಾಗ ಕೆಲವು ಸಲ ಕಾನ್ಸೆಪ್ಟ್ ಯೂಸ್ ಆಗುತ್ತೆ. ಅಂದರೆ ನೀವು ಆಲ್ಫಾ ಮತ್ತು ಬೀಟಾ ಅಥವಾ ಸಮ್ ಅನ್ನೋನ್ ಆ್ಯಂಗಲ್ಸ್ ಕಂಡುಹಿಡಿಬೇಕು. ಆವಾಗ ಆ್ಯಂಗಲ್ಸ್ ಕಂಡುಹಿಡಿಯುವಾಗಲೂ ಕೂಡ ನೀವೇನು ಮಾಡ್ತೀರಾ, ಆ ಟ್ರಿಗ್ನೋಮೆಟ್ರಿಯಲ್ಲೂ ಕೂಡ ಈ ಟಾಪಿಕ್ನ ಏನು ಮಾಡ್ತೀವಿ ಅಂದರೆ ಕೆಲವು ಸಲ ಯೂಸ್ ಮಾಡ್ತೀವಿ ಫೈಂಡ್ ಔಟ್ ಮಾಡೋದಕ್ಕೆ. ನೆಕ್ಸ್ಟು ನಿಮ್ಮ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಒಂದು ಚಾಪ್ಟರ್ ಇದೆ, ಅರ್ಥ ಆಗ್ತಾ ಇದೆಯಾ? ಸೊ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅನ್ನೋ ಚಾಪ್ಟ್ರಲ್ಲೂ ಕೂಡ ನಾವೇನು ಮಾಡ್ತೀವಿ ಅಂದರೆ ನಾವು ಎ ಮತ್ತು ಡಿ ವ್ಯಾಲ್ಯೂ ಕಂಡುಹಿಡಿಯುವಾಗ, ಅಂದರೆ ಬೇಸಿಕಲಿ ಅನ್ನೋನ್ ವ್ಯಾಲ್ಯೂಸ್ ಅಂತ ತಿಳ್ಕೊಳ್ಳಿ. ಅನ್ನೋನ್ ವ್ಯಾಲ್ಯೂಸ್ನ ಕಂಡುಹಿಡಿಯೋದಕ್ಕೆ ಕೆಲವು ಸಲ ನಾವು ಅಂದರೆ ಎಲ್ಲೆಲ್ಲಿ 2 ವೇರಿಯೇಬಲ್ ಯೂಸ್ ಆಗುತ್ತೋ ಅಲ್ಲಿ ನಾವು ಎಲಿಮಿನೇಷನ್ ಮೆಥಡ್ ಯೂಸ್ ಮಾಡ್ತೀವಿ. ಆ್ಯಂಡ್ ಯಾರ್ಯಾರು ತೀರಾ ಡಲ್ ಇದ್ದೀರಾ, ಅವ್ರಿಗೆ ಪಾಸ್ ಆಗೋದೇ ತುಂಬ ಕಷ್ಟ ಅಂತ ಅನಿಸುತ್ತೋ ಮ್ಯಾಥ್ಸು, ಅವ್ರಿಗೆ ಈ ಒನ್ ಶಾರ್ಟ್ ವಿಡಿಯೋಲಿ ನಾನು ಕಂಪ್ಲೀಟ್ ಆಗಿ ಎಲಿಮಿನೇಷನ್ ಮೆಥಡ್ ಏನು ಟಾಪಿಕ್ ಇದೆಯೋ ಅದನ್ನ ಈ ವಿಡಿಯೋಲಿ ಕವರ್ ಮಾಡ್ತಾ ಇದ್ದೀನಿ. ಯಾವ ಥರ ಬೇಸಿಕ್ಸ್ ಗ್ಯಾಪ್ನ ಹಿಡ್ಕೊಬೇಕು, ಯಾವ ಥರ ಈಸಿ ಮೆಥಡಲ್ಲಿ ಇದನ್ನು ಕಲಿಬೇಕು ಅದನ್ನು ಹೇಳ್ಕೊಡ್ತೀನಿ. ಆ್ಯಂಡ್ ಇನ್ನೊಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವಶನ್ಸ್ ಯಾವ ಥರ ಬರ್ಬೋದು ಎಲ್ಲ ಕ್ವಶನ್ಸು ಕೂಡ ನಾನು ಈ ಒನ್ ಶಾರ್ಟ್ ವಿಡಿಯೋಲಿ ಕವರ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋನ ಎಂಡ್ವರೆಗೂ ವಿತೌಟ್ ಸ್ಕಿಪ್ ಮಾಡಿದ್ರೆ ನೋಡಿ, ಯು ವಿಲ್ ಗೆಟ್ ಲಾಟ್ ಆಫ್ ಇನ್ಫಾರ್ಮೇಷನ್. ಸೊ ಫಸ್ಟ್ ಆಫ್ ಆಲ್ ನೋಡೋಣ, ನೋಡಿ ನಾವು ಬೇಸಿಕ್ಸಿಂದ ಸ್ಟಾರ್ಟ್ ಮಾಡೋಣ. ಏನೇನು ನಮಗೆ ಮುಂಚೆ ಗೊತ್ತಿರಬೇಕು. ನಮಗೆ ಏನು ಗೊತ್ತಿರಬೇಕಂದ್ರೆ ಒಂದು ಅಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್ ಆಫ್ ಇಂಟೀಜರ್ಸ್ ಅನ್ನೋ ರೂಲ್ ಗೊತ್ತಿರಬೇಕು. 7th ಸ್ಟ್ಯಾಂಡರ್ಡ್ ಮ್ಯಾಥ್ಸ್ ಇದು. 7ನೇ ಕ್ಲಾಸಲ್ಲಿ ಇದನ್ನು ಕಲ್ತಿರ್ತೀರಾ. ಏನಂದರೆ ಯಾವುದಾದ್ರೂ 2 ಇಂಟೀಜರ್ಸ್ನ ನಾವು ಆ್ಯಡ್ ಮಾಡೋದು, 2 ಅಂತಲ್ಲ, ಬೇಸಿಕಲಿ ಇಂಟೀಜರ್ಸ್ನ ಆ್ಯಡ್ ಅಥವಾ ಸಬ್ಟ್ರಾಕ್ಟ್ ಮಾಡೋದಕ್ಕೆ ಒಂದು ರೂಲ್ ಮಾಡಿದ್ದೀವಿ. ಏನದು ರೂಲ್ ಅಂದರೆ ನೀವೇನಾದರೂ 2 ಪಾಸಿಟಿವ್ ಇಂಟೀಜರ್, 2 ನಂಬರ್ಸು ಪಾಸಿಟಿವ್ ಸೈನ್ ಇದ್ದರೆ ನೀವೇನು ಮಾಡ್ತೀರಾ ಅಂದರೆ ಆ್ಯಡ್ ಮಾಡಬೇಕು. ಆ್ಯಂಡ್ ಅದಕ್ಕೆ ಬರೋ ಆನ್ಸರ್ ಏನಿರುತ್ತೆ ಆ್ಯಡ್ ಮಾಡಿದ್ಮೇಲೆ ಆ ನಂಬರ್ಗೆ ಪ್ಲಸ್ ಸೈನ್ ಕೊಡಬೇಕು. ಯಾವ ಥರ ಒಂದು ಎಕ್ಸಾಂಪಲ್ ನೋಡಿ, ಇಲ್ಲಿ 5 ಇದೆ, ಸರಿನಾ? 5 ಪಕ್ಕ ಏನೂ ಸೈನ್ ಇಲ್ಲ ಅಂದರೆ ಗ್ಯಾಪ್ ಮಾಡ್ಕೊಳ್ಳಿ, ಪ್ಲಸ್ ಇರುತ್ತೆ ಅಂತ ಅರ್ಥ. ಇಲ್ಲೂ 2 ಪಕ್ಕ ಏನೂ ಸೈನ್ ಇಲ್ಲ ಅಂದರೆ ಪ್ಲಸ್ ಇರುತ್ತೆ ಅಂತ. ಇವಾಗ ಇದೆರಡು ಪಾಸಿಟಿವ್ ಇಂಟೀಜರ್ಸ್ ಆಗೋಯ್ತು. +5 +2 ನಿಧಾನಕ್ಕೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ, ತಿಳ್ಕೊಳ್ಳಿ. ಯಾರ್ಯಾರು ತೀರಾ ಡಲ್ ಇದ್ದೀರಾ ಅವ್ರಿಗೂ ಅರ್ಥ ಆಗುತ್ತೆ. ಸೊ 2 ಪಾಸಿಟಿವ್ ಇಂಟೀಜರ್ಸ್ ಇದ್ದರೆ ನಾವು ಯಾವ ಆಪ್ರೇಷನ್ ಮಾಡಬೇಕು? ಅಡಿಷನ್. ಅಂದರೆ 2 ಕೂಡ್ಬಿಡಿ. 5 + 2 ಎಷ್ಟಾಗುತ್ತೆ? 7. ಈ 7ಗೆ ಏನು ಸೈನ್ ಕೊಡಬೇಕು? ಏನೂ ಇಲ್ಲ ಅಂದರೆ ಪ್ಲಸ್, ಅದಕ್ಕೆ ರೂಲ್ ಇರೋದು. ಅದೇ ಥರ ಏನಾದರೂ 2 ನೆಗೆಟಿವ್ ಇಂಟೀಜರ್ಸ್ ಇದ್ದರೆ, 2 ಮೈನಸ್ ಇದ್ದರೆ ನೋಡಿ ಇಲ್ಲಿ ತೊಗೊಂಡಿದ್ದೀನಿ, -5 ಆ್ಯಂಡ್ -2. ಆವಾಗಲೂ ಏನು ಮಾಡಬೇಕಂದ್ರೆ ಅಡಿಷನ್ನೇ ಮಾಡಬೇಕು. ಅಡಿಷನ್ ಅಂದರೆ ಏನಂತ ಅರ್ಥ? ನಾವೆರಡು ಕೂಡ್ಬಿಡ್ತೀವಿ. 5 + 2 7 ಆಗೋಯ್ತು. ಬಟ್ ಇದು ಯಾವ 7 ಅಂದರೆ ನಾವು ಸೇಮ್ ಸೈನ್ ಕೊಡಬೇಕು. ಮೈನಸ್ ಇದ್ದರೆ ಸೇಮ್ ಮೈನಸ್ಸೇ ಕೊಡಿ. ನೆಕ್ಸ್ಟ್ ಲಾಸ್ಟ್ ರೂಲ್ ಏನಂದರೆ ಒಂದು ಪ್ಲಸ್ ಒಂದು ಮೈನಸ್, ಇದೇ ತುಂಬ ಇಂಪಾರ್ಟೆಂಟು. ಒಂದು ಪ್ಲಸ್ ಒಂದು ಮೈನಸ್ ಏನಂದರೆ ಏನಾದರೂ ಒಂದು ನೆಗೆಟಿವ್ ಇಂಟೀಜರ್ ಇಲ್ಲಿ ತೊಗೊಂಡಿದ್ದೀನಿ ನೋಡಿ, ಒಂದು ನೆಗೆಟಿವ್ ಇಂಟೀಜರ್ ತೊಗೊಂಡಿದ್ದೀನಿ, ಇನ್ನೊಂದು ಪಾಸಿಟಿವ್ ಇಂಟೀಜರ್, ಡಿಫ್ರೆಂಟ್ ಸೈನ್ಸ್ ಇದ್ದರೆ 2 ಬೇರೆ ಬೇರೆ. ಅವಾಗ ಏನು ಸರ್ ಮಾಡಬೇಕಂದ್ರೆ ಸಬ್ಟ್ರಾಕ್ಷನ್ ಮಾಡಿಬಿಡಿ. ದೊಡ್ಡ ನಂಬರಿಂದ ಚಿಕ್ಕ ನಂಬರ್ನ ಸಬ್ಟ್ರಾಕ್ಟ್ ಮಾಡಿಬಿಡಿ. ಸೊ ಏನಾಗುತ್ತೆ?
5 - 2 ಎಷ್ಟಿದೆ ಎಲ್ಲರಿಗೂ ಗೊತ್ತಿರುತ್ತೆ 3. 5ರಲ್ಲಿ 2 ಹೋದ್ರೆ ಎಷ್ಟು 3. ಬಟ್ ಇದಕ್ಕೆ ಪ್ಲಸ್ ಕೊಡಬೇಕಾ ಮೈನಸ್ ಕೊಡಬೇಕಾ ಅಂತ ನಮಗೆ ಅದು ಹೆಂಗೆ ಗೊತ್ತಾಗುತ್ತೆ ಅಂದರೆ, ನಾವು ದೊಡ್ಡ ನಂಬರ್ ಯಾವ್ದು ನೋಡ್ತೀವಿ, ಗ್ರೇಟರ್ ನಂಬರ್ ಸೈನ್ ಯಾವತ್ತಿದ್ರೂ ಕೊಡಬೇಕು. ದೊಡ್ಡ ನಂಬರ್ ಯಾವುದಿದೆ ಎರಡರಲ್ಲಿ? ಸರ್ 5 ಸರ್. 5 ಮುಂದೆ ಯಾವ ಸೈನ್ ಇದೆ? ಮೈನಸ್ ಇದೆ, ಅದೇ ಸೈನ್ ಕೊಡಬೇಕು. ಕ್ಲಿಯರ್? ಇದೇ ಕಾನ್ಸೆಪ್ಟ್ನ ನೀವು ಫಸ್ಟ್ ಕ್ಲಿಯರ್ ಮಾಡ್ಕೊಬೇಕು. ನಿಮಗೆ 2 ಪಾಸಿಟಿವ್ ಇಂಟೀಜರ್ ಇದ್ರೆ ಏನು ಮಾಡಬೇಕು, 2 ನೆಗೆಟಿವ್ ಇಂಟೀಜರ್ ಇದ್ರೆ ಏನು ಮಾಡಬೇಕು, ಒಂದು ಡಿಫ್ರೆಂಟ್ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಇದ್ರೆ ಏನು ಮಾಡಬೇಕು ಅನ್ನೋದು ಫಸ್ಟ್ ಕ್ಲಿಯರ್ ಆಗಬೇಕು ನಿಮ್ಮ ಮೈಂಡಲ್ಲಿ. ನೆಕ್ಸ್ಟು ಒಂದು ನೀವು ರೀಲ್ ಕೇಳಿರ್ತೀರಾ, ಓಕೆ, ತುಂಬಾ ಒಂದೆರಡು ವರ್ಷ ಅಥವಾ 1 ವರ್ಷ ಮುಂಚೆ ಅನ್ಸುತ್ತೆ ಫೇಮಸ್ ಆಗಿತ್ತು ಈ ರೀಲು. ಏನು ರೀಲ್ ಅಂದರೆ ಸೇಮ್ ಬಟ್ ಡಿಫ್ರೆಂಟ್, ನೋ ಹನಿ ನೋ ಮನಿ, ಬ್ಯಾಡ್ ಬಾಯ್ ಗೋಸ್ ಟು ಬ್ಯಾಂಕಾಕ್ ಆ್ಯಂಡ್ ಸಮಥಿಂಗ್ ಲೈಕ್ ದಿಸ್, ಇದೇ ಥರ ಇದೆ. ಓಕೆ, ಏನಾದ್ರು ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈ ಸಾಂಗ್ ನಂಗೆ ಕಂಪ್ಲೀಟಾಗಿ ಗೊತ್ತಿಲ್ಲ, ಬಟ್ ಜಸ್ಟ್ ಆ ರೀಲ್ ನೋಡುವಾಗ ನಾನು ಕೆಲವು ಸಲ ಗ್ಯಾಪ್ನ ಇಟ್ಕೊಂಡಿದ್ದೀನಿ. ಸೇಮ್ ಬಟ್ ಡಿಫ್ರೆಂಟ್ ಅನ್ನೋದು ಗ್ಯಾಪ್ನ ಇಟ್ಕೊಳ್ಳಿ. ಏನು ಸೇಮ್ ಅಂದರೆ ಸೇಮ್ ಸೈನ್ ಇರಬೇಕು ನಮ್ಮ ಹತ್ರ, ಬಟ್ ಡಿಫ್ರೆಂಟ್, ಸಾರಿ ಮಿಸ್ಟೇಕ್ ಮಾಡಿಬಿಟ್ಟೆ, ಐ ಆಮ್ ಸಾರಿ. ಸೇಮ್ ಸೈನ್ ಅಲ್ಲ, ಸೇಮ್ ಟರ್ಮ್ ಇರಬೇಕು, ಬಟ್ ಡಿಫ್ರೆಂಟ್ ಸೈನ್ ಇರಬೇಕು. ಏನು ಸರ್ ಇದು ಬರಿತಾ ಇದ್ದೀರಾ ಅಂದರೆ ನೋಡಿ, ಅರ್ಥ ಮಾಡ್ಕೊಳ್ಳಿ. ಜಸ್ಟ್ ಆ ರೀಲ್ ಅನ್ನೋದು ಒಂದು ಎಕ್ಸಾಂಪಲ್ ಕೊಟ್ಟೆ ಅಷ್ಟೇ, ಬೇಗ ಗ್ಯಾಪ್ನ ಇಟ್ಕೊಳಕ್ಕೆ. ಬಿಕಾಸ್ ನಾವು ಏನಾದರೂ ಓದೋವಾಗ ಏನಾದರೂ ಕ್ಯಾಚಿ ಥಿಂಗ್ಸ್ ಜೊತೆ ಏನಾದರೂ ಫನ್ನಿ ವೇಲ್ ಗ್ಯಾಪ್ನ ಇಟ್ಕೊಂತೀವಿ ಅಂದರೆ ನಮ್ಮ ಮೈಂಡಲ್ಲಿ ಸ್ಟೋರ್ ಆಗಿರುತ್ತೆ, ನಾವು ಅದನ್ನು ಬೇಗ ಆಕ್ಸೆಸ್ ಮಾಡ್ಕೋಬೋದು, ಮೆಮೊರಿಲಿ ಸೇವ್ ಆಗಿಬಿಡುತ್ತೆ ಅದು. ಸೊ ಅದಕ್ಕೆ ಸೇಮ್ ಬಟ್ ಡಿಫ್ರೆಂಟ್ ಅನ್ನೋದೊಂದು ಸಾಂಗ್ ಗ್ಯಾಪ್ನ ಬಿಟ್ಕೊಳ್ಳಿ. ಬಟ್ ನಮ್ಗೇನು ಬೇಕಾಗಿರೋದು ಸೇಮ್ ಟರ್ಮ್ ಇರಬೇಕು, ಬಟ್ ಡಿಫ್ರೆಂಟ್ ಸೈನ್ ಇರಬೇಕು. ಆವಾಗಲೇ ಏನು ಮಾಡ್ಬೋದು, ನಾವು ಎಲಿಮಿನೇಟ್ ಮಾಡ್ಬೋದು. ಎಲಿಮಿನೇಟ್ ಅಂದರೆ ನಮ್ಮ ಪ್ರಕಾರ ಏನು ಗೊತ್ತಾ, ಇಲ್ಲಿ ಸಪ್ರಾಕ್ಟ್ ಯಾವಾಗ ಆಗುತ್ತೆ ನೋಡಿ, ಒಂದು ಪ್ಲಸ್ ಇರಬೇಕು, ಇನ್ನೊಂದು ಏನಿರಬೇಕು ಮೈನಸ್. ಒಂದು ಎಕ್ಸಾಂಪಲ್ ನೋಡಿ, ಒಂದು +5 ಇದ್ದರೆ ಇನ್ನೊಂದು -5 ಇರಬೇಕು. ಆವಾಗಲೇ ಏನಾಗುತ್ತೆ, ಎರಡು ಸಪ್ರಾಕ್ಟ್ ಆಗಿ ಏನಾಗುತ್ತೆ, ಇದು 0 ಆಗಿಬಿಡುತ್ತೆ. ಇದೇ ನಾವು ಎಲಿಮಿನೇಷನ್ ಮೆಥಡ್ ಅಂತ ಹೇಳೋದು. ಎಲಿಮಿನೇಷನ್ ಮೆಥಡ್ ಅಂದ್ರೆ ಏನು ಮಾಡೋದು, ಎಲಿಮಿನೇಟ್ ಮಾಡೋದು. ಎಲಿಮಿನೇಟ್ ಹೆಂಗಾಗುತ್ತೆ, ಸಪ್ರಾಕ್ಟ್ ಮಾಡಿದಾಗ. ಸಪ್ರಾಕ್ಟ್ ಹೆಂಗಾಗುತ್ತೆ, ಒಂದು ಪ್ಲಸ್ ಒಂದು ಮೈನಸ್ ಇರಬೇಕು, ಅಂದರೆ ಸೈನ್ ಡಿಫ್ರೆಂಟ್ ಇರಬೇಕು, ಕರೆಕ್ಟ್, ಅದಕ್ಕೆ ಡಿಫ್ರೆಂಟ್ ಸೈನ್ ಅಂತ ಹೇಳ್ತಾ ಇದ್ದೀನಿ. ಬಟ್ ಸೇಮ್ ಏನಾಗಿರಬೇಕು, ಸೇಮ್ ಟರ್ಮ್ ಆಗಿರಬೇಕು. ಓಕೆ, ಯಾಕೆ ಟರ್ಮ್ ಅಂತ ಹೇಳ್ತಾ ಇದ್ದೀನಿ ಅಂದರೆ ಪಾಲಿನಾಮಿಯಲ್ಸ್ ನಾವು ಟರ್ಮ್ ಅಂತ ಹೇಳ್ತೀವಿ. ಅರ್ಥ ಆಗ್ತಾ ಇದೆಯಾ? ಸೊ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ನಲ್ಲಿ ನಾವು ಅದನ್ನು ಟರ್ಮ್ ಅಂತ ಹೇಳ್ಬಿಡ್ತೀವಿ. ಸೊ ಸೇಮ್ ನಂಬರ್ ಇರಬೇಕು ಅಥವಾ ಟರ್ಮ್ ಅಂತ ಗ್ಯಾಪ್ನ ಇಟ್ಕೊಳ್ಳಿ. ಆ್ಯಂಡ್ ಡಿಫ್ರೆಂಟ್ ಏನಿರಬೇಕು, ಸೈನ್. ಆವಾಗಲೇ ನಾವೇನು ಮಾಡ್ತೀವಿ, ಸಬ್ಟ್ರಾಕ್ಷನ್. ಅಂದರೆ ಈ ಎರಡೂ ಕಂಡೀಷನ್ನು ಮ್ಯಾಚ್ ಆದ್ರೇ ನಾವು ಎಲಿಮಿನೇಟ್ ಮಾಡೋಕ್ಕಾಗೋದು. ಇಲ್ಲ ಅಂದರೆ ಈ ಕಂಡೀಷನ್ ಮ್ಯಾಚ್ ಆಗೋ ಥರ ನಾವು ಏನಾದರೂ ಒಂದು ಮಾಡಿಫಿಕೇಶನ್ ಮಾಡ್ತೀವಿ. ಆಗ್ಬೋದಾ? ಸೊ ಈ ಬೇಸಿಕ್ಸ್ ಗೊತ್ತಿದ್ರೆ ನಾವು ಪ್ರೊಸೀಡ್ ಆಗ್ಬೋದು ನಮ್ಮ ಟೈಪ್ 1 ಕ್ವೆಶನ್ಸ್. ಓಕೆ ನೋಡಿ, ಸೊ ನಿಮಗೆ ನಾನು ಟೈಪ್ 1 ಕ್ವೆಶನ್ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ನಾನೇನಂತ ಹೇಳಿದೆ, ಸೇಮ್ ಬಟ್ ಡಿಫ್ರೆಂಟ್ ಇರಬೇಕು, ಸೇಮ್ ನಂಬರ್ಸ್ ಇರಬೇಕು. ನೋಡಪ್ಪ, ಇಲ್ಲಿ 2x ಇದೆ, ಇಲ್ಲೂ 2x ಇದೆ. ಓಕೆ, ಸೇಮ್ ಟರ್ಮ್ ಇದೆ. ಹಂಗಂದ್ರೆ ಸರ್ ಇಲ್ಲೂ ಇದೆಯಲ್ವಾ, y ಇದೆ, ಇಲ್ಲೂ y ಇದೆ. ಓಕೆ, ಎರಡು ಕಡೆನೂ ಸೇಮ್ ಮಾಡಿಕೊಟ್ಟಿದ್ದೆ ನಾನು. ಬಟ್ ನಮ್ಗೇನು ಬೇಕು, ಸೇಮ್ ಜೊತೆಗೆ ಡಿಫ್ರೆಂಟ್ ಸೈನ್ ಬೇಕು. ಅಂದರೆ ಇಲ್ಲೇನು ಸೈನ್ ಇಲ್ಲ ಅಂದರೆ ಏನಂತ ಅರ್ಥ, ಪ್ಲಸ್ ಇರುತ್ತೆ, ಇಲ್ಲೂ ಏನಿರುತ್ತೆ ಪ್ಲಸ್. ಎರಡು ಸೇಮ್ ಆಗೋಯ್ತು, ಸೇಮ್ ಸೈನ್ ಆಗೋಯ್ತು. ನಮ್ಗೇನು ಬೇಕು ನೋಡಿ, ಇಲ್ಲಿ ಇನ್ನೊಂದ್ಸರಿ ರೂಲ್ ತೋರಿಸ್ತೀನಿ. ಏನು ಬೇಕು, ಡಿಫ್ರೆಂಟ್ ಸೈನ್ ಇರಬೇಕು. ಸೇಮ್ ಟರ್ಮ್ ಇದ್ದು ಡಿಫ್ರೆಂಟ್ ಸೈನ್. ಸೊ ಡಿಫ್ರೆಂಟ್ ಸೈನ್ ಎಲ್ಲಿದೆ, ಇಲ್ಲಿ ಒಂದು +y ಇದ್ರೆ ನೋಡಿ, ಇಲ್ಲೊಂದು +y ಇದ್ರೆ ಇಲ್ಲೇನಿದೆ -y ಆ್ಯಂಡ್ ಸೇಮ್ ಟರ್ಮ್ ಇದೆ. ಅಂದ್ರೆ ಏನಂತ ಅರ್ಥ, ಇಲ್ಲಿ ನಾವು ಪ್ರೊಸೀಡ್ ಮಾಡ್ಬೋದು, ಸ್ಟಾರ್ಟ್ ಮಾಡ್ಬೋದು ಎಲಿಮಿನೇಟ್ ಮಾಡೋದು. ಸೊ ಒಂದು ಪ್ಲಸ್ ಒಂದು ಮೈನಸ್ ಸೇಮ್ ಬಟ್ ಡಿಫ್ರೆಂಟ್ ಇದ್ರೆ ಏನಾಗುತ್ತೆ, ಎಲಿಮಿನೇಟ್ ಆಗುತ್ತೆ. ಹೇಳಿದ್ನಲ್ವಾ, +5 -5 0 ಆಗುತ್ತಲ್ಲ, ಅದೇ ಥರ ಇದು ಕೂಡ +5 -5 ಕ್ಯಾನ್ಸಲ್ ಆಗಿ 0. ಇಲ್ಲಿ ಇಂಟಿಜರ್ ನೋಡಬೇಕು, ಪ್ಲಸ್ ಮತ್ತು ಪ್ಲಸ್ ಇದ್ದಾಗ ಏನು ಮಾಡ್ತೀವಿ, ಎರಡು ಪ್ಲಸ್ ಇದ್ದರೆ ನಿಧಾನಕ್ಕೆ ಹೇಳ್ಕೊಡ್ತೀನಿ ನೋಡಿ. ಎರಡು ಪಾಸಿಟಿವ್ ಇಂಟಿಜರ್ ಇದ್ದಾಗ ಏನು ಮಾಡಬೇಕು, ಆ್ಯಡ್ ಮಾಡಬೇಕು. ಆ್ಯಂಡ್ ಯಾವ ಸೈನ್ ಇಡಬೇಕು, ಪ್ಲಸ್ ಸೈನ್ ಇಡಬೇಕು. ಸ್ಟಾರ್ಟಿಂಗ್ ಒಂದು 2 ಕ್ವಶನ್ ನೋಡ್ಕೊಂಡೇ ಮಾಡೋಣ, ಆಮೇಲೆ ಬೇಗ ನಮ್ಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ಏನಾಗುತ್ತೆ, 4x ಆಗುತ್ತೆ, ಪ್ಲಸ್ ಬರ್ದಿಲ್ಲ ಅನ್ನೋ ನಡೆಯುತ್ತಪ್ಪ, ಪ್ಲಸ್ ಈಕ್ವಲ್ ಟು ರೈಟ್ ಸೈಡ್ ನೋಡಿ, ಇಲ್ಲೂ ಏನಂತ ಹೇಳ್ಬೋದು, ಏನಿಲ್ಲ ಅಂದರೆ ಪ್ಲಸ್ ಮತ್ತು ಪ್ಲಸ್ ಆ್ಯಡ್ ಮಾಡ್ಕೊಳ್ಳಿ. 6 + 2 ಎಷ್ಟಾಗುತ್ತೆ, 8. ಇವಾಗ ಇಲ್ಲಿಂದ ಏನು ಮಾಡಬೇಕಂದ್ರೆ, ಇದು ಆ್ಯಕ್ಚುಲಿ 4 ಟೇಬಲಲ್ಲಿ 8 ಯಾವಾಗ ಬರುತ್ತೆ ಅನ್ನೋದು ನೀವು ನೋಡಬೇಕು. 4 ಟೇಬಲಲ್ಲಿ ಅಂದರೆ 8ನ ನಾನು 4ಇಂದ ಡಿವೈಡ್ ಮಾಡ್ಬೇಕಂತ ಅರ್ಥ. ಅಂದರೆ ತೀರಾ ಗೊತ್ತಾಗಿಲ್ಲ ಅಂದರೆ ಈ ಥರ ಸೈಡಲ್ಲಿ ಬರ್ಕೊಳ್ಳಿ. ಏನಂತ ನೋಡಿ, ಅಥವಾ ಇಲ್ಲಿ ಕೆಳಗಡೆ ಅಥವಾ ಇದು ಸೈಡಲ್ಲಿ ಮಾಡ್ತಾ ಇದ್ದೀನಿ ನೋಡಿ.
8 ಇದೆಯಲ್ವಾ, ಈ ರೈಟ್ ಸೈಡ್ ಇರೋ ನಂಬರು, ಇದನ್ನು ಲೆಫ್ಟ್ ಸೈಡ್ ಏನಿದೆಯೋ ಆ ನಂಬರಿಂದ ಡಿವೈಡ್ ಮಾಡಬೇಕು. ಸೊ 4 ಟೇಬಲಲ್ಲಿ 8 ಯಾವಾಗ ಬರುತ್ತೆ? 4 2s 8, 8 - 8 0. ಸೊ ಈ ಥರ ನಾವು ಡೈರೆಕ್ಟಾಗಿ ಮಾಡ್ತೀವಿ. 4 1s 4 2s. x ಈಕ್ವಲ್ ಟು ನಮ್ಮ ಹತ್ರ ಏನು ಆನ್ಸರ್ ಬಂತು? 2. ಈಸಿ. ಇವಾಗ ಇದು ಎರಡರಲ್ಲಿ ಯಾವುದಾದ್ರೂ ಒಂದು ಇಕ್ವೇಷನ್ ಕನ್ಸಿಡರ್ ಮಾಡಬೇಕು. ಯಾವುದಾದ್ರೂ ನೀವು ಬೇಕಂದರೆ ಫಸ್ಟ್ ಒನ್ನೇ ಕನ್ಸಿಡರ್ ಮಾಡಿ. ಯಾವ್ದು ಬೇಕಾದ್ರೂ ಮಾಡ್ಬೋದು. ನಾವು ಯೂಶಲಿ ಫಸ್ಟ್ ಒನ್ನೇ ಮಾಡೋಣ ಯಾವಾಗಲೂ. ಇಲ್ಲೇನು ಮಾಡಬೇಕಂದ್ರೆ ನಾನು ಇಲ್ಲಿ 2 ಇದೆಯಲ್ವಾ, ಆ್ಯಸ್ ಇಟ್ ಈಸ್ ಬರ್ಕೊತೀನಿ. ಸರಿ, ಇದು ಏನಂತ ಅರ್ಥ ಅಂದರೆ 2 × x. 2x ಅಂದರೆ ಏನಂತ ಅರ್ಥ? 2 × x, 2 ಮಲ್ಟಿಪ್ಲೈಡ್ ವಿತ್ x. ಅಂದರೆ ಇಂಟು ಅಂದರೆ ನಾವು ಬ್ರ್ಯಾಕೆಟ್ ಹಾಕ್ತೀವಿ. x ಜಾಗದಲ್ಲಿ ಏನು ಕಂಡುಹಿಡ್ದಿದ್ದೀರಾ? ವ್ಯಾಲ್ಯೂ ಹಾಕಿ. x ಜಾಗದಲ್ಲಿ ಏನು ಕಂಡುಹಿಡ್ದಿದ್ದೀರಾ? 2 ಪ್ಲಸ್ y ಕಂಡುಹಿಡಿಯಬೇಕು, ಹಂಗೆ ಇರಲಿ, ಈಕ್ವಲ್ ಟು 6. ಇವಾಗ ಇದನ್ನು ಇಂಟು ಅಂತ ಹೇಳಿದೆ. ಬ್ರ್ಯಾಕೆಟ್ ಅಂದರೆ ಏನಂತ ಅರ್ಥ? ಇಂಟು ಅಂತ ಗ್ಯಾಪ್ ಮಾಡ್ಕೊಳ್ಳಿ. ಮಲ್ಟಿಪ್ಲೈ ಮಾಡ್ಕೊಳ್ಳಿ. 2 2s ಎಷ್ಟಾಗುತ್ತೆ? 4 ಪ್ಲಸ್ y ಈಕ್ವಲ್ ಟು 6. ಇವಾಗ ನಮಗೆ y ವ್ಯಾಲ್ಯೂ ಬೇಕಂದರೆ ನಾವು ಸಿಂಪಲ್ ಲೀನಿಯರ್ ಈಕ್ವೇಷನ್ ಥರ ಸಾಲ್ವ್ ಮಾಡ್ತೀವಿ. ಇದು ಸಿಂಪಲ್ ಲೀನಿಯರ್ ಈಕ್ವೇಷನ್. y ಈಕ್ವಲ್ ಟು ಇದ್ರ ಮುಂದೆ ಏನಿದೆಯೋ ಆಸ್ ಇಟ್ ಈಸ್ ಬರೆದ್ಬಿಡಿ, ಈಕ್ವಲ್ ಟು 6 ಬರೆದ್ಬಿಟ್ಟೆ. ಇದು ಏನು ಎಕ್ಸ್ಟ್ರಾ ಇದೆಯೋ ಕಾನ್ಸ್ಟೆಂಟ್ ಅಥವಾ ನಂಬರು ರೈಟ್ ಸೈಡ್ ಕಳಿಸ್ಬಿಡಿ ನಂಬರ್ ಜೊತೆಗೆ. ಈ ಸೈಡ್ ಬರುತ್ತೆ 4 ಅದು. ಬಟ್ ಇಲ್ಲಿ ಏನಿಲ್ಲ ಅಂದರೆ ಪ್ಲಸ್ ಇರುತ್ತೆ. ಆ ಸೈಡ್ ಹೋದಾಗ ಏನಾಗುತ್ತೆ? ನಾವು ಆ ಸೈಡ್ ಕಳಿಸ್ಬಿಟ್ವಲ್ವಾ, ಅದು ಬೇಜಾರು ಮಾಡ್ಕೊಂಡು ಏನು ಮಾಡ್ಕೊಳುತ್ತೆ? ಮೈನಸ್ ಮಾಡ್ಕೊಂಡ್ಬಿಡುತ್ತೆ. ಇದನ್ನೇನು ಹೇಳುತ್ತೆ? ಇದನ್ನೇನಂತ ಹೇಳ್ತಾರೆ? ಟ್ರಾನ್ಸ್ಪೋಸಿಂಗ್, ಅಂದರೆ ಸೈನ್ ಚೇಂಜ್ ಮಾಡ್ಕೊಳುತ್ತೆ. y ಈಕ್ವಲ್ ಟು 6 - 4 ಎಷ್ಟಾಗುತ್ತೆ? 2. y ವ್ಯಾಲ್ಯೂ ಕಂಡುಹಿಡ್ದಿದ್ದೀರಾ. ದಟ್ಸ್ ಆಲ್. ಇದು ಮಾಡಿದ್ರೆ ನಿಮ್ಮ 2 ಮಾರ್ಕ್ಸ್ ನಿಮ್ಮ ಜೇಬಲ್ಲಿ. ಓಕೆ. ಅಥವಾ ಅಟ್ ಲಾಸ್ಟ್ ನೀವು ಇನ್ನೊಂದು ಸ್ಟೆಪ್ ಎಕ್ಸ್ಟ್ರಾ ಬರೀಬೋದು. ಬರ್ದಿಲ್ಲ ಅಂದರೆ ಏನು ಪ್ರಾಬ್ಲಮ್ ಏನಿಲ್ಲ, ಬಟ್ ಬರೀರಿ, ಒಳ್ಳೆಯದು. x, y ಸೊಲ್ಯೂಷನ್ ಬರೆದ್ಬಿಡಿ 2, 2 ಅಂತ. ಈಸಿ. ಅರ್ಥ ಆಗ್ತಾ ಇದೆಯಾ ನಿಮಗೆ? ನೋಡಿ ಸೆಕೆಂಡ್ ಕ್ವೆಶನ್. ಸೊ ಬೇಗ ಪಟ್ ಅಂತ ನೋಡ್ಕೊಂಡು ಹೇಳಿ. ಸೇಮ್ ಬಟ್ ಡಿಫ್ರೆಂಟ್ ಎಲ್ಲಿದೆ? ಸೇಮ್ ಬಟ್ ಡಿಫ್ರೆಂಟ್ ನೋಡಿ, ಎಲ್ಲಿದೆಯಾ? ಪ್ಲಸ್ y ಮೈನಸ್ y. ಸೇಮ್ y ಇದೆ ಬಟ್ ಡಿಫ್ರೆಂಟ್ ಸೈನ್. ಎಲಿಮಿನೇಟ್. ಪ್ಲಸ್ ಇರುತ್ತೆ ಏನೂ ಇಲ್ಲ ಅಂದರೆ, ಏನು ನಂಬರ್ ಇಲ್ಲ ಅಂದರೆ ಕೊಎಫಿಷಿಯಂಟ್ 1 ಇರುತ್ತೆ. ಇಲ್ಲೂ ಏನಿಲ್ಲ ಅಂದರೆ 1 + 1 ಏನಾಗ್ಬಿಡುತ್ತೆ? 2x. ರೂಲ್ ನೋಡಿಬೇಕಂದ್ರೆ ಪಾಸಿಟಿವ್ 2 ಪ್ಲಸ್ ಇರೋ ನಂಬರ್ಸ್ ಇದ್ರೆ, ಪಾಸಿಟಿವ್ ಇಂಟೀಜರ್ಸ್ ಇದ್ರೆ ಏನು ಮಾಡಬೇಕು? ಆ್ಯಡ್ ಮಾಡಬೇಕು. ಅದಕ್ಕೆ ಆ್ಯಡ್ ಮಾಡಿದ್ದೀನಿ. ಇಲ್ಲೂ ಏನು ಸೈನ್ ಇಲ್ಲ ಅಂದರೆ ಪ್ಲಸ್ ಮತ್ತು ಪ್ಲಸ್ ಇರುತ್ತೆ. ಸೊ ಎರಡು ಆ್ಯಡ್ ಅಪ್ ಮಾಡಿಕೊಂಡ್ರೆ 18. 2 ಟೇಬಲ್ 2 1s 2 9s. x ಈಕ್ವಲ್ ಟು 9. ನೆಕ್ಸ್ಟು ಫಸ್ಟ್ ಈಕ್ವೇಷನ್ ಕನ್ಸಿಡರ್ ಮಾಡಿ. ನಾವು x ಪ್ಲಸ್ y ಇಸ್ ಈಕ್ವಲ್ ಟು 14. ಎಕ್ಸ್ ಪ್ಲೇಸಲ್ಲಿ ಏನು ಕಂಡುಹಿಡ್ದಿದ್ದೀರಾ? ಬರೆದ್ಬಿಡಿ. 9 + y ಈಕ್ವಲ್ ಟು 14. ಸೊ y ಈಕ್ವಲ್ ಟು 14. ಇದು ಆ ಸೈಡ್ ಟ್ರಾನ್ಸ್ಪೋಸ್ ಆಗಿಬಿಟ್ರೆ ಏನಾಗುತ್ತೆ? -9. ಸೊ ಸಪ್ರಾಕ್ಟ್ ಮಾಡ್ಕೊಳ್ಳಿ. ಎಷ್ಟು ಬರುತ್ತೆ? 5. 14 - 9 ಎಷ್ಟಾಗುತ್ತೆ? 5. ಸೊ ದೇರ್ಫೋರ್ ಅಟ್ ಲಾಸ್ಟ್ ಸೊಲ್ಯೂಷನ್ x, y ಈಕ್ವಲ್ ಟು 9, 5. ಥರ್ಡ್ ಕ್ವೆಶನ್ ನೋಡಿ. ಇದು ಟೈಪ್ 1. ಎಕ್ಸಾಮಲ್ಲಿ ನಿಮಗೆ ಟೈಪ್ 1 ಅಂತ ಏನು ಕೇಳೋದಿಲ್ಲ, ಜಸ್ಟ್ ಒಂದು ಕ್ವೆಶನ್ ಕೊಡ್ತಾರೆ. ನಾನು ನಿಮ್ಗೆ ಅರ್ಥ ಆಗೋದಕ್ಕೆ ಟೈಪ್ 1, ಟೈಪ್ 2, ಟೈಪ್ 3 ಅಂತ ಮಾಡ್ತೀನಿ. 3 ಟೈಪ್, ಸರಿನಾ? ಸೇಮ್ ಬಟ್ ಡಿಫ್ರೆಂಟ್ ನೋಡ್ರಪ್ಪ. ಸೇಮ್ ಬಟ್ ಡಿಫ್ರೆಂಟ್ ಕ್ಯಾನ್ಸಲ್ ಆಗೋಯ್ತಾ? ಇಲ್ಲೇನು ಇಲ್ಲ ಅಂದರೆ 1 ಪ್ಲಸ್ ಮತ್ತು ಪ್ಲಸ್ ಇರುತ್ತೆ. ಆ್ಯಡ್ ಅಪ್ ಮಾಡ್ಕೊಂಬಿಟ್ರೆ 2 + 1 3x. 8 + 1 9. 3 ಟೇಬಲಲ್ಲಿ 9 ಯಾವಾಗ ಬರುತ್ತೆ? 3 3s. x ಈಕ್ವಲ್ ಟು 3. ಲೆಟ್ ಮೀ ಟೇಕ್ ದಿ ಫಸ್ಟ್ ಈಕ್ವೇಷನ್. ನಾವು ಅಂತ ಬರೆದ್ಬಿಡಿ, ಅಥವಾ ಕನ್ಸಿಡರ್ ಅಂತ ಬರೀತಾರೆ ತುಂಬ ಜನ. ನಾವು ಅಂತ ಬರೀರಿ ಸಾಕು. 2 × x ವ್ಯಾಲ್ಯೂ 3 ಕಂಡುಹಿಡಿದಿದ್ದೀವಿ. ಪ್ಲಸ್ y ಈಕ್ವಲ್ ಟು 8. 3 2s. ಬಿಕಾಸ್ ಬ್ರ್ಯಾಕೆಟ್ ಅಂದರೆ ಮಲ್ಟಿಪ್ಲಿಕೇಶನ್ ಅಂತ ಹೇಳಿದ್ದೀನಿ. 3 2s 6 ಪ್ಲಸ್ y ಈಸ್ ಈಕ್ವಲ್ ಟು 8. y ಈಸ್ ಈಕ್ವಲ್ ಟು 8. ಇದನ್ನು ಆ ಸೈಡ್ ಕಳಿಸಿದ್ರೆ ಏನಾಗುತ್ತೆ? -6. ಸೊ y ಈಸ್ ಈಕ್ವಲ್ ಟು 8 - 6 2. ಸೊ ದೇರ್ಫೋರ್ the required solution is 3, 2.
ಒನ್ಸ್ ಅಗೈನ್ ಸೇಮ್ ಬಟ್ ಡಿಫ್ರೆಂಟ್. ಎಲ್ಲಿದೆ ನೋಡಿ, ವೈ ಇದೆಯಾ ನೋಡಿ, ಇಲ್ಲಿ ನೋಡಿ ಡಿಫ್ರೆಂಟೇ ಇಲ್ಲ. ಇಲ್ಲಿ 3 ಇದ್ರೆ ಇಲ್ಲೇನಿದೆ, ಇಲ್ಲಿ ಬರೀ ಎಕ್ಸ್ ಇದೆ, ಅಂದರೆ ಸೇಮ್ ಆಗಲಿಲ್ಲ. ಇಲ್ಲಿ ಸೇಮ್ ಇದೆ ವೈ ಮತ್ತು ವೈ, ಬಟ್ ಒಂದು ಪ್ಲಸ್ ಇದ್ರೆ ಒಂದು ಮೈನಸ್ ಇದೆ. ಸೊ ಎಲಿಮಿನೇಟ್. ಆ್ಯಡ್ ಅಪ್, ಏನು ಸೈನ್ ಇಲ್ಲ ಅಂದರೆ ಪ್ಲಸ್ ಮತ್ತು ಪ್ಲಸ್ ಇರುತ್ತೆ. ಸೊ 3 + 1 ಏನಾಗೋಯ್ತು 4x. ಇಲ್ಲಿ 1 + 7 ಎಷ್ಟಾಯಿತು 8. 4 1s 4 2s, x = 2. ಇದನ್ನು ಕಂಪ್ಲೀಟಾಗಿ ವಾಚ್ ಮಾಡಿ ಸರಿನಾ. ಒಂದೆರಡು ಕ್ವಶನ್ ಅರ್ಥ ಮಾಡ್ಕೊಳೋದು, ಆಮೇಲೆ ಟಾಪಿಕ್ನ ಸ್ಕಿಪ್ ಮಾಡಿ ನಂಗೆ ಗೊತ್ತಾಯ್ತು ಅನ್ನೋ ಜಂಬ ಬೇಡ. ನಾನು ಹಾನೆಸ್ಟಾಗಿ ಹೇಳ್ತಾ ಇದ್ದೀನಿ, ತುಂಬ ಮಕ್ಳು ನೋಡಿದ್ದೀನಿ ಕಲ್ತಿರ್ತಾರೆ, ಬಟ್ ಕೆಲವೊಮ್ಮೆ ಒಂದು ಕ್ವಶನ್ ಕೊಟ್ಟರೆ ಅವ್ರ ಕೈಲಿ ಮಾಡೋಕ್ಕೆ ಆಗೋದಿಲ್ಲ, ಮಾಡ್ತಾರೆ ರಾಂಗ್ ಮಾಡ್ತಾರೆ. ಅರ್ಥ ಆಗ್ತಾ ಇದೆಯಾ? ಸೊ ಇದನ್ನು ಪ್ರಾಪರಾಗಿ ಕಲ್ತ್ಕೊಂಬಿಡಿ. ಒಂದ್ಸಲಿ ಫಿಕ್ಸಾಗಿ ಕಲ್ತ್ಕೊಂಬಿಟ್ರೆ ಯಾವತ್ತೂ ನೀವು ಮರೆಯಲ್ಲ. ಸೊ ಎಕ್ಸ್ ವ್ಯಾಲ್ಯೂ ಆದಮೇಲೆ ಫಸ್ಟ್ ಇಕ್ವೇಷನ್ ಬರಿತೀನಿ, x + y = 7. ನಾವು x + y = 7, x is 2 ಸಬ್ಸ್ಟಿಟ್ಯೂಟ್ ಮಾಡಿದೆ, y = 7. y = 7, if I transpose this towards right hand side it will be -2. y = 7 - 2 5. Therefore the required solution is 2, 5. Next question, last question ಇದು ಈ ಟೈಪಲ್ಲಿ ನೋಡಿ. ಸೇಮ್ ಬಟ್ ಡಿಫ್ರೆಂಟ್. ಎಲ್ಲಿದೆಯಪ್ಪ, ಒಂದು +y ಒಂದು -y ಕ್ಯಾನ್ಸಲ್. 2 + 1 ಏನಾಗುತ್ತೆ 3. 8 + 10 ಎಷ್ಟಾಗುತ್ತೆ 18. 3 ಟೇಬಲ್, 3 1s 3 6, x = 6. ಫಸ್ಟ್ ಈಕ್ವೇಷನ್ ಕನ್ಸಿಡರ್ ಮಾಡಿದ್ರೆ x + y = 10. ಇಲ್ಲಿ ನಾವು ಅಂತ ಬರೆದ್ಬಿಡಿ, x values is 6. 6 + y = 10. y = 10. If I transpose towards right hand side it will be -6. y = 10 - 6 is 4. Therefore the required solution is 6, 4. ಈಸಿ ನೋಡಿ. ಸೊ 5 ಕ್ವೆಶನ್ಸ್ ಏನಿದೆಯೋ ಅದನ್ನು ನಾನು ನಿಮಗೆ ಟೈಪ್ 1 ಆಗಿ ಇಟ್ಟಿದ್ದೆ. ಸೊ ಈ ಬೇಸಿಕ್ಸ್ ಮರಿಬಾರ್ದು ಸರಿನಾ. ಈ ಬೇಸಿಕ್ಸ್ ಗೊತ್ತಿರಲೇಬೇಕು. ಈ ಬೇಸಿಕ್ಸ್ ಎಲ್ಲ ಟೈಪ್ಗೂ ಬೇಕಾಗುತ್ತೆ. ಟೈಪ್ 2 ಯಾವ ಥರ ಇರುತ್ತಂದರೆ, ಇಲ್ಲಿ ನೀವು ಸೇಮ್ ಬಟ್ ಡಿಫ್ರೆಂಟ್ ಮಾಡಿ ಅವ್ರು ಕೊಟ್ಟಿರಲ್ಲ ನೋಡಿ. ಸೇಮ್ ಕೊಟ್ಟಿರ್ತಾನೆ ಬಟ್ ಡಿಫ್ರೆಂಟ್ ಕೊಟ್ಟಿರಲ್ಲ ಅಷ್ಟೇ. ಆ ಥರ ಕ್ವಶನ್ಸ್ ಇದ್ರೆ ಹೆಂಗೆ ಮಾಡೋದಂತ ನೋಡೋಣ. ನೋಡಿ, ಇಲ್ಲಿ ಎಕ್ಸ್ ಇದೆ, ಇಲ್ಲೂ ಎಕ್ಸ್ ಇದೆ, ಸೇಮ್ ಇದೆ, ಬಟ್ ನಮ್ಗೇನು ಬೇಕು, ನಮಗೆ ಎಲಿಮಿನೇಟ್ ಮಾಡೋಕ್ಕೆ ಯಾವಾಗಲೂ ಏನು ನೋಡಬೇಕು, ಸೇಮ್ ಏನಿತ್ತು ಜ್ಞಾಪನ ಇದೆಯಾ, ಸೇಮ್ ಟರ್ಮ್ ಇರಬೇಕು, ಬಟ್ ಡಿಫ್ರೆಂಟ್ ಸೈನ್ ಇರಬೇಕು ಯಾವಾಗಲೂ. ಈ ಕಂಡೀಷನ್ ಮ್ಯಾಚ್ ಆಗಲೇಬೇಕು. ಸೊ ಇಲ್ಲಿ ನಮಗೆ ಸೇಮ್ ಕೊಟ್ಟಿದ್ದಾನೆ ಅವನು, ಒಂದು ಎಕ್ಸ್ ಕೊಟ್ಟಿದ್ದಾನೆ, ಇಲ್ಲೂ ಎಕ್ಸ್ ಕೊಟ್ಟಿದ್ದಾನೆ ಸೇಮು, ಬಟ್ ಇಲ್ಲಿ ಡಿಫ್ರೆಂಟ್ ಸೈನ್ ಕೊಟ್ಟಿಲ್ಲ. ಯಾಕೆ ಸರ್ ಡಿಫ್ರೆಂಟ್ ಸೈನ್ ಕೊಟ್ಟಿಲ್ಲ ಅಂದರೆ ನೋಡಿ, ಇಲ್ಲಿ ಏನಿರಲ್ಲ ಅಂದರೆ ಪ್ಲಸ್ ಇರುತ್ತೆ ಅಂತ ಅರ್ಥ, ಇಲ್ಲೂ ಏನಿರಲ್ಲ ಅಂದರೆ ಪ್ಲಸ್ಸು. ಬಟ್ ನಮಗೆ ಒಂದು ಪ್ಲಸ್ ಇದ್ದರೆ ಒಂದು ಮೈನಸ್ ಇರಬೇಕು. ಅಂದರೆ ಮೇಲ್ ಪ್ಲಸ್ ಇದ್ದು ಇಲ್ಲಿ ಪ್ಲಸ್ ಇದ್ದು ಇಲ್ಲೇನಿರಬೇಕು, ಕೆಳಗಡೆ ಮೈನಸ್ ಇರಬೇಕು. ಸೊ ಅಲ್ಲಿ ಮೈನಸ್ ಇರಬೇಕಂದ್ರೆ ನಾವೇನು ಮಾಡೋಣ, ಈ ಸೆಕೆಂಡ್ ಇಕ್ವೇಷನ್ ಇದೆಯಲ್ಲ, ಈ ಸೆಕೆಂಡ್ ಇಕ್ವೇಷನ್ಗೆ ಓಕೆ, ಈ ಇಕ್ವೇಷನ್ಗೆ ಸೈನ್ ಚೇಂಜ್ ಮಾಡಬೇಕು ನಾವು ಯಾವಾಗಲೂ. ಅಂದರೆ ಇಲ್ಲಿ ಪ್ಲಸ್ ಇದ್ದರೆ ಮೈನಸ್ ಮಾಡ್ಕೊಂಬಿಡಿ, ಉಲ್ಟಾ ಪ್ಲಸ್ ಬಿಕಮ್ಸ್ ಮೈನಸ್. ಇಲ್ಲೂ ಏನಿರಲ್ಲ ಅಂದರೆ ಪ್ಲಸ್ ಇರುತ್ತೆ, ಅದನ್ನೇನು ಮಾಡ್ಬಿಡಿ ಚೇಂಜ್ ಮಾಡಿಬಿಡಿ, ಪ್ಲಸ್ ಬಿಕಮ್ಸ್ ಅದ್ರ ಉಲ್ಟಾ ಮೈನಸ್. ಈ ಥರ ಯಾಕೆ ಮಾಡಬೇಕಂದ್ರೆ, ನಾವು ಎಲಿಮಿನೇಟ್ ಮಾಡಬೇಕಂದ್ರೆ ಸೇಮ್ ಬಟ್ ಡಿಫ್ರೆಂಟ್ ಇರಲೇಬೇಕು, ಇಲ್ಲಾಂದ್ರೆ ಎಲಿಮಿನೇಟ್ ಮಾಡೋಕ್ಕಾಗಲ್ಲ. ಸೊ ಇವಾಗ ಇದು ಪ್ಲಸ್ ಆಗುತ್ತೆ, ಪ್ಲಸ್ ಎಕ್ಸ್, ಇದೇನಾಗುತ್ತೆ ಮೈನಸ್ ಎಕ್ಸ್. ಅಂದರೆ ಇವಾಗ ಇದು ನಿಜವಾದ ಸೈನ್ ಅಲ್ಲ. ಇವಾಗ ಏನು ಪ್ಲಸ್ ಇತ್ತಲ್ವಾ, ಇಲ್ಲಿ ನೋಡಿ ಇಲ್ಲಿ ಬರ್ದಿದ್ದೀನಿ, ಪ್ಲಸ್ ಇರೋದು ಇವಾಗ ಚೇಂಜ್ ಆಗೋಯ್ತು ಯಾವುದಕ್ಕೆ, ಮೈನಸ್ಗೆ. ಇವಾಗ ಇದನ್ನು ಕನ್ಸಿಡರ್ ಮಾಡ್ಬೇಕು ನೀವು, ಇದನ್ನು ನೋಡೋಕೆ ಹೋಗ್ಬಿಡಿ. ನೋಡಿ ಈ ಪ್ಲಸ್ ಇದೆಯಲ್ವಾ, ಸರ್ಕಲ್ ಹಾಕ್ತೀನಿ, ಇದನ್ನು ನೋಡೋಕೆ ಹೋಗ್ಬಿಡಿ. ಈ ಪ್ಲಸ್ ಇವಾಗ ಇಂಪಾರ್ಟೆಂಟ್ ಇಲ್ಲ, ಇದನ್ನು ನೋಡಬೇಡಿ, ಬ್ರ್ಯಾಕೆಟಲ್ಲಿ ಹಾಕಿರೋದು ನೋಡಿ. ಇವಾಗ ಇದನ್ನು ಮಾತ್ರ ಕನ್ಸಿಡರ್ ಮಾಡಬೇಕು. ಸೊ ಒಂದು ಪ್ಲಸ್ ಎಕ್ಸ್ ಇನ್ನೊಂದು ಮೈನಸ್ ಎಕ್ಸ್ ಏನಾಗುತ್ತೆ, ಎಲಿಮಿನೇಟ್, ಕ್ಯಾನ್ಸಲ್. +2 ನೋಡಿ ಸೈಡಲ್ಲಿ ಬರೀತೀನಿ, +2 ಇಲ್ಲೇನಿದೆ ಇವಾಗ ಮೈನಸ್, ಏನಿಲ್ಲ ಅಂದರೆ ಏನಂತ ಅರ್ಥ 1. ಸೊ ಇಂಟೀಜರ್ ರೂಲ್ ಅಪ್ಲೈ ಮಾಡಿ, ಒಂದು ಪ್ಲಸ್ಸು ಇನ್ನೊಂದು ಮೈನಸ್ ಇದ್ದಾಗ ಏನು ಮಾಡಬೇಕು, ಸಪ್ರಾಕ್ಟ್. ಸೊ 2 - 1 becomes 1.
ಆ್ಯಂಡ್ ಸೈನ್ ಯಾವ್ದು ಕೊಡ್ತೀರಾ, ದೊಡ್ಡ ನಂಬರ್ ಸೈನ್. ಅಂದರೆ ಇಲ್ಲಿ ಏನಾಗುತ್ತೆ, 2 - 1 ಏನಾಗ್ಬಿಡುತ್ತೆ 1y, ಅಥವಾ ಬರೀ y ಅಂತಾನು ಬರೀಬೋದು. 1 ಬರ್ದಿಲ್ಲ ಅಂದ್ರೂ ನಡೆಯುತ್ತೆ, ಏನಿಲ್ಲ ಅಂದರೆ 1 ಇರುತ್ತಲ್ವ ಗೊತ್ತಿರೋದೆ. ಇಲ್ಲಿ ಇವಾಗ ಸೈಡಲ್ಲಿ ಅರ್ಥ ಮಾಡ್ಕೊಳಕ್ಕೆ ಅಷ್ಟೇ ಬರೀತಾ ಇರೋದು, ಬಟ್ ಇದನ್ನ ನೀವು ಮೈಂಡಲ್ಲೇ ಬೇಗ ಮಾಡಬೇಕು. +7 ಇದೆ, ಇಲ್ಲೇನಿದೆ ಇವಾಗ +5 ಅಲ್ಲ, ಅದು -5. ಕರೆಕ್ಟಾ, ಚೇಂಜ್ ಮಾಡಿದ್ದೀವಿ. ಸೊ 7 - 5 ಏನಾಗುತ್ತೆ 2. ಸೊ y = ಏನು ಬಂತು 2. ಫಸ್ಟ್ ಈಕ್ವೇಷನ್ ಕನ್ಸಿಡರ್ ಮಾಡ್ತೀರಾ. ನಾವು x + 2y = 7. x + 2 ಇಂಟು y ವ್ಯಾಲ್ಯೂ 2 ತೊಗೊಂಡಿದ್ವಿ, 2 ಫೈಂಡ್ ಔಟ್ ಮಾಡಿದ್ದೀವಿ ನಾವು, ಅದನ್ನು ಬರೆಯೋಣ. x + 2 2 4 = 7. x = 7 ಇದು ಆ ಸೈಡ್ ಹೋದ್ರೆ ಏನಾಗುತ್ತೆ -4. ಮಿಕ್ಕಿದೆಲ್ಲ ಸೇಮೇ. 7 - 4 3. Therefore the required solution x, y = 3, 2. ಅರ್ಥ ಆಗ್ತಾ ಇದೆಯಾ? ಟೈಪ್ 2 ಏನಂದ್ರೆ ಸೇಮ್ ಬಟ್ ಡಿಫ್ರೆಂಟ್, ಅದು ಮಾಡ್ಕೊಡಲ್ಲ ಅವನು. ಅಂದ್ರೆ ಏನಂತ ಅರ್ಥ, ಸೇಮ್ ಕೊಡ್ತಾನೆ, ಡಿಫ್ರೆಂಟ್ ಸೈನ್ ಕೊಡಲ್ಲ. ಬಟ್ ಟೈಪ್ 1 ಏನಿತ್ತು, ಸೇಮ್ ಬಟ್ ಡಿಫ್ರೆಂಟ್ ಆಸ್ ಇಟ್ ಈಸ್. ನಮಗೆ ಎಲಿಮಿನೇಟ್ ಮಾಡೋಕ್ಕೆ ಏನು ಕಂಡೀಷನ್ ಬೇಕೋ ಅದನ್ನ ಕ್ವಶನ್ ಅಲ್ಲೇ ಮಾಡಿಕೊಟ್ಟಿರ್ತಾರೆ, ನಾವು ಜಸ್ಟ್ ಅಲ್ಲಿಂದ ಪ್ರೊಸೀಡ್ ಆಗ್ತೀವಿ. ಇಲ್ಲಿ ನಾವು ಸೈನ್ ಚೇಂಜ್ ಮಾಡ್ಬೇಕಷ್ಟೇ. ನೋಡಿ ಸೆಕೆಂಡ್ ಕ್ವಶನ್ ನೋಡಿ, ಅರ್ಥ ಮಾಡ್ಕೊಳ್ಳಿ. ಸೇಮ್ ಫಸ್ಟ್ ನೋಡಿ ಎಲ್ಲಿದೆ, ಸೇಮ್ ಎಲ್ಲಿದೆಯಾ, ಇಲ್ಲಿ y ಇದ್ರೆ ಇಲ್ಲೂ y ಇದೆ. ಬಟ್ ಒಂದು ಪ್ಲಸ್ ಇದ್ರೆ ಇಲ್ಲೇನಿದೆ, ಇಲ್ಲೂ ಪ್ಲಸ್ ಇದೆ. ನಮ್ಗೇನು ಬೇಕು, ಮೈನಸ್ ಹಾಕೊಂಬಿಡಿ. ಇಲ್ಲೂ ಹಂಗಂದ್ರೆ ಚೇಂಜ್ ಮಾಡಬೇಕು. ಇಲ್ಲೇನಿಲ್ಲ ಅಂದರೆ ಪ್ಲಸ್ ಇರುತ್ತೆ, ಏನಿಲ್ಲ ಅಂದರೆ 1. ಸೊ ಚೇಂಜ್ ಮಾಡ್ಕೊಂಬಿಡಿ ಮೈನಸ್. ಇಲ್ಲೂ ಏನಿಲ್ಲ ಅಂದರೆ ಪ್ಲಸ್ ಇರುತ್ತೆ, ಏನಾಗ್ಬಿಡುತ್ತೆ ಇವಾಗ ಉಲ್ಟಾ ಮೈನಸ್. ಇಲ್ಲಿಂದ ಎಲಿಮಿನೇಟ್ ಮಾಡ್ರಪ್ಪ. +y - y ಎಲಿಮಿನೇಟ್. 2 + 1 ಇವಾಗ ಇಲ್ಲ, ಇದು 2 - 1 ಇದು, ಯಾಕಂದರೆ ಮೈನಸ್ ಸೈನ್ ಇದೆ ಇಲ್ಲಿ. 2 - 1 1. x = 11 - 8 ಮಾಡಬೇಕು. 11 - 8 ಬಂದು 3. ಅರ್ಥ ಆಗ್ತಾ ಇದೆಯಾ? ಪಾಸಿಟಿವ್ ಸೈನ್ ಇಲ್ಲ ಇಲ್ಲಿ, ಚೇಂಜ್ ಆಗೋಯ್ತು ಅದು, ಅದಕ್ಕೆ ಮೈನಸ್ ಮಾಡ್ತಾ ಇರೋದು, ಕನ್ಫ್ಯೂಸ್ ಆಗಿಬಿಡಿ. ನೆಕ್ಸ್ಟು ನಾವು ಫಸ್ಟ್ ಈಕ್ವೇಷನ್ 2x + y = 11. ಸೊ 2 ಇಂಟು x ವ್ಯಾಲ್ಯೂ 3 + y = 11. 3 2 is 6 + y = 11. y = 11 - 6 ಇದೇ ಸೈಡ್ ಬಂದಾಗ y = 11 - 6 is 5. 5. So therefore the required solution is 3, 5. I hope so ನಿಮ್ಗೆ ಅರ್ಥ ಆಗ್ತಾ ಇದೆ. ಸೊ ವಿಡಿಯೋ ಏನಾದರೂ ನಿಮಗೆ ಅರ್ಥ ಆಗ್ತಾ ಇದೆ ಅಂದರೆ ಕೂಡಲೇ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಫಸ್ಟು ಅರ್ಥ ಆಗ್ತಾ ಇದೆಯಾ, ಅವ್ರಿಗೂ ಅರ್ಥ ಆಗಲಿ. ನೆಕ್ಸ್ಟು ನೋಡಿ, ಸೇಮ್ ಇದೆಯಪ್ಪ, ಸೇಮ್ ಇದೆ. 2x. ಬಟ್ ಇಲ್ಲೊಂದು ಪ್ಲಸ್ ಇದ್ರೆ ಇಲ್ಲೇನಿರಬೇಕು ಮೈನಸ್, ಇಲ್ಲೇನಿರಲ್ಲ ಅಂದರೆ ಪ್ಲಸ್ಸೇ ಇರುತ್ತೆ. ಸೊ ನಮಗೆ ಮೈನಸ್ ಬೇಕಂದರೆ ಮೈನಸ್ ಹಾಕೊತೀವಿ. ಇಲ್ಲಿ ಮೈನಸ್ ಇದೆ, ಉಲ್ಟಾ ಮಾಡಿಬಿಡಿ ಪ್ಲಸ್. ಇಲ್ಲಿ ಮೈನಸ್ ಇದೆ, ಚೇಂಜ್ ಮಾಡಿಬಿಡಿ ಪ್ಲಸ್. ಇಲ್ಲಿ ಮಾತ್ರ ನಮಗೆ ಮೈನಸ್ ಬೇಕಾಗಿರೋದು, ಬಟ್ ಎಲ್ಲದಕ್ಕೂ ಚೇಂಜ್ ಮಾಡಬೇಕು. ಅರ್ಥ ಆಗ್ತಾ ಇದೆಯಾ? ಬರೀ ಒಂದಕ್ಕೆ ಮಾಡಿ ಬೇರೆದಕ್ಕೆ ಮಾಡಲಿಲ್ಲ ಅಂದರೆ ಅದು ಬೇಜಾರು ಮಾಡ್ಕೊಳುತ್ತೆ. ಕರೆಕ್ಟಾ? ಸೊ ಒಂದು ಪ್ಲಸ್ಸೇ, ಇಲ್ಲೊಂದು +2 ಇದೆ, -2 ಇದೆ, ಏನಾಗೋಯ್ತು ಕ್ಯಾನ್ಸಲ್. +3 + 4 ಏನಾಗುತ್ತೆ ನೋಡಿ, ಸೈಡಲ್ಲಿ ಬರ್ಕೊಂಬಿಡಿ ಅರ್ಥ ಆಗಿಲ್ಲ ಅಂದರೆ. +3 + 4 ಇಂಟಿಜರ್ ರೂಲ್ ನೋಡಿ, ಪ್ಲಸ್ ಇದ್ರೆ ಆನ್ಸರ್ ಪ್ಲಸ್ಸಲ್ಲೇ ಇಡಬೇಕು, ಆ್ಯಡ್ ಮಾಡ್ಕೊಂಬಿಡಿ 7. ಸೊ 7 ಏನದು y. ಇಲ್ಲಿ 11 ಇದೆ, ಒಂದು 24 ಇದೆ, ಏನಿಲ್ಲ ಅಂದರೆ ಪ್ಲಸ್ ಇರುತ್ತೆ 11 ಹತ್ರ. ಕರೆಕ್ಟಾ? ಇಲ್ಲಿ ಪ್ಲಸ್ ಆಗ್ಬಿಟ್ಟಿದೆ, ಚೇಂಜ್ ಆಗ್ಬಿಟ್ಟಿದೆ. ಸೊ ಆ್ಯಡ್ ಅಪ್ ಮಾಡ್ಕೊಂಡ್ರೆ ಎಷ್ಟಾಗುತ್ತೆ, 4 + 1 5, 2 + 1 3, 35. 7 ಟೇಬಲಲ್ಲಿ 35 ಬರಲ್ವಾ? ಬರುತ್ತೆ. 7 5 y = 5. ನೆಕ್ಸ್ಟ್ ಫಸ್ಟ್ ಈಕ್ವೇಷನ್ ಕನ್ಸಿಡರ್ ಮಾಡೋಣ. ಇದೆಲ್ಲ ನಾನು ಆ್ಯಕ್ಚುಲಿ ಕ್ವಶನ್ ಪೇಪರ್ಸಲ್ಲಿ ಬಂದಿರೋ ಕ್ವಶನ್ಸೇ ನಾನು ತೊಗೊಂಡಿದ್ದೀನಿ, ನಾನೇನು ಓನಾಗಿ ಏನೂ ತೊಗೊಂಡಿಲ್ಲ. ಕ್ವಶನ್ ಪೇಪರ್ಸಲ್ಲಿ ಏನೇನು ಕ್ವಶನ್ಸ್ ಬಂದಿದೆಯೋ ಅದನ್ನು ನಿಮಗೆ ಸಾಲ್ವ್ ಮಾಡಿಸ್ತಾ ಇದ್ದೀನಿ. ಇಷ್ಟನ್ನು ಮಾಡ್ಕೊಂಡೋದ್ರೆ ಇದರಲ್ಲೇ ಯಾವುದೋ ಒಂದು ಕ್ವಶನ್ ಬರುತ್ತೆ ಅಷ್ಟೇ ಎಕ್ಸಾಮಲ್ಲಿ. 2x + 3 ಇಂಟು y ವ್ಯಾಲ್ಯೂ 5 = 11. 2x + 3 5 15 = 11. 2x = 11 ಈ ಸೈಡ್ ಕಳಿಸ್ಬಿಟ್ರೆ -15. ಸೊ 2x = ನಮಗೆ ಸಾಲ್ವ್ ಮಾಡಿದಾಗ 4 ಬರುತ್ತೆ. ಯಾವ 4 ಅಂದರೆ
ದೊಡ್ಡ ನಂಬರ್ ಯಾವ್ದಿದೆ, ಒಂದು ಪ್ಲಸ್ ಮೈನಸ್ ಇದ್ದಾಗ ಸಪ್ರಾಕ್ಟ್ ಮಾಡಿ ದೊಡ್ಡ ನಂಬರ್ ಸೈನ್ ಇಡಬೇಕು. ಸೊ 15 ದೊಡ್ಡ ನಂಬರ್ ಮುಂದೆ ಮೈನಸ್ ಇದೆ. ಸೊ 2x ಅಲ್ವಾ, ಸಾರಿ ಡಿವೈಡ್ ಮಾಡೋಣ. 2 1s 2 2s, x equal to -2. Therefore the required solution is -2, 5. Easy. Next question. Same but different. You have same y but different ಇಲ್ಲ, ಡಿಫ್ರೆಂಟ್ ಮಾಡ್ಕೊಂಬಿಡಿ. y ಹತ್ರ ಮೈನಸ್ ಹಾಕೊಂಬಿಡಿ, ಇಲ್ಲೂ ಮೈನಸ್ ಆಗ್ಬಿಡುತ್ತೆ, ಏನಿಲ್ಲ ಅಂದ್ರೆ ಪ್ಲಸ್ ಇರುತ್ತಲ್ವಾ. ನೆಕ್ಸ್ಟ್ ಇಲ್ಲೂ ಪ್ಲಸ್ ಇರುತ್ತೆ, ಅದನ್ನ ಉಲ್ಟಾ ಮಾಡ್ಕೊಂಬಿಡಿ ಮೈನಸ್. ಸೊ ಪ್ಲಸ್ y ಮೈನಸ್ y ಕ್ಯಾನ್ಸಲ್. ಇಲ್ಲಿ 2 ಇದೆ, +2, ಇಲ್ಲಿ -1 ಅಂದ್ರೆ 2 - 1 is 1x equal to 8 - 5. 8 - 5 is 3. So now first equation ತಗೊಂತೀನಿ, 2x plus y is equal to 8. 2 into 3 x value plus y is equal to 8. So 3 2s are 6 plus y is equal to 8. y is equal to 8 minus 6. Asset transpose adre y is equal to 8 minus 6 bandi 2. Therefore the required solution is 3, 2. ಇವಾಗ ಒಂದು ಕೆಲಸ ಮಾಡಿ, 5ನೇ ಕ್ವೆಶ್ಚನ್ನು ವಿಡಿಯೋನ ಪಾಸ್ ಮಾಡಿ ನೀವೊಂದ್ಸಲಿ ಟ್ರೈ ಮಾಡಿ. ಅರ್ಥ ಆಗ್ತದೆಯಾ? ಅಂದರೆ ನಾನು ಇದನ್ನು ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಸೊ ನೀವು ವಿಡಿಯೋನ ಪಾಸ್ ಮಾಡಿ ಕಂಪ್ಲೀಟ್ ಮಾಡಿ, ಆಮೇಲೆ ವಿಡಿಯೋನ ತಿರ್ಗಾ ಒನ್ಸ್ ಅಗೇನ್ ಪ್ಲೇ ಮಾಡಿ ಚೆಕ್ ಮಾಡಿ ಆನ್ಸರ್ ಕರೆಕ್ಟ್ ಇದೆಯೋ ಇಲ್ವಾ ಅಂತ. ಆಗ್ಬೋದಾ? ಸೊ ನೋಡಿ, ನಾನು ಸಾಲ್ವ್ ಮಾಡ್ತಾ ಇದ್ದೀನಿ, ನೀವು ಕಂಪ್ಲೀಟ್ ಮಾಡಿರ್ತೀರಾ ಅಂದ್ಕೊಂಡಿದ್ದೀನಿ. ಇವಾಗ ವೆರಿಫೈ ಮಾಡ್ಕೊಳ್ಳಿ ಕರೆಕ್ಟಾಗಿ ಮಾಡಿದ್ದೀರಾ ಇಲ್ವಾ ಅಂತ. ಏನು ಬೇಕು? ಸೇಮ್ ಬಟ್ ಡಿಫ್ರೆಂಟ್ ಅಪ್ಪ. ಸೇಮ್ ಇದೆ, y ಇದ್ರೆ ಇಲ್ಲೂ y ಇದೆ, ಬಟ್ ಡಿಫ್ರೆಂಟ್ ಸೈನ್ ಬೇಕು. ಒಂದು ಮೈನಸ್ ಇದ್ರೆ ಇಲ್ಲೇನು ಬೇಕು? ಉಲ್ಟಾ ಪ್ಲಸ್ ಬೇಕು. ಅಂದರೆ ಕೆಳಗಡೆ ಮಾತ್ರ ನೋಡ್ಬೇಕು ನಾವು, ಕೆಳಗಡೆನೇ ಚೇಂಜ್ ಮಾಡೋಕ್ಕಾಗಲ್ಲ, ಸೈನ್ ಮೇಲೆ ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ಮೈನಸ್ ಏನು ಮಾಡೋಕ್ಕಾಗಲ್ಲ, ಹಂಗೆ ಇರಲಿ. ಬಟ್ ಒಂದು ಮೈನಸ್ ಇದ್ದು ಇಲ್ಲಿ ಪ್ಲಸ್ ಇರಬೇಕು. ಸೊ ಪ್ಲಸ್ ಇರಬೇಕಂದ್ರೆ ಪ್ಲಸ್ ಉಲ್ಟಾ ಚೇಂಜ್ ಮಾಡ್ಕೊಂಬಿಡಿ. ಮೈನಸ್ ಬಿಕಮ್ಸ್ ಪ್ಲಸ್, ಇಲ್ಲೇನು ಇಲ್ಲ ಅಂದರೆ ಪ್ಲಸ್ ಬಿಕಮ್ಸ್ ಉಲ್ಟಾ ಮೈನಸ್, ಇಲ್ಲೇನಿರಲ್ಲ ಅಂದರೆ ಪ್ಲಸ್ ಇರುತ್ತೆ, ಅದನ್ನು ಉಲ್ಟಾ ಮಾಡಿಬಿಡಿ ಮೈನಸ್. ಸೊ 2 - 1 ಏನಾಗುತ್ತೆ? 1x plus y minus y eliminate. 7 - 2. 7 - 2 ಬಂದು 5. Next now 2x plus sorry 2x plus ಇಲ್ಲ minus ಇದೆ. First equation 2x minus y is equal to 7. So 2 into x value 5 minus y equal to 7. 5 2s are 10 minus y is equal to 7. ಇದನ್ನು ಸಾಲ್ವ್ ಮಾಡಿಕೊಂಡ್ರೆ ನೋಡಿ, ಇಲ್ಲಿ ಮೈನಸ್ ಇದೆಯಲ್ವಾ. ಸೊ ಇದನ್ನ ಆ ಸೈಡ್ ಕಳಿಸ್ಬಿಡಿ. ಯಾವತ್ತಿದ್ರು ಮೈನಸ್ ಇದ್ರೆ ಓಕೆ, ಬಿಕಾಸ್ ತುಂಬ ಕಡೆ ಏನು ಬರ್ತಾ ಇತ್ತು ನೋಡಿ, ಪಾಸಿಟಿವೇ ಬರ್ತಾ ಇತ್ತು ನೋಡಿ. ಪ್ಲಸ್ y ಚೆಕ್ ಮಾಡಿ ನೋಡಿ, ಇಲ್ಲೂ ಕೂಡ ಪ್ಲಸ್ 2x ಪ್ಲಸ್ y. ಸೊ ಎಲ್ಲೆಲ್ಲಿ ಪಾಸಿಟಿವ್ ಇರುತ್ತೋ ಅಲ್ಲಿ ಟೆನ್ಷನ್ ಇರಲ್ಲ ನಮಗೆ. ಎಲ್ಲಿ ನೆಗೆಟಿವ್ ಬಂದ್ಬಿಡುತ್ತೋ ದರಿದ್ರದ್ದು ಆ ನನ್ನ ಮಗನ ಕಡೆ ಜಾಸ್ತಿ ಗಮನ ಕೊಡಬೇಕು. ಸೊ ಇಲ್ಲಿ ಮೈನಸ್ ಇದೆ ಅಂದರೆ ಆ ಸೈಡ್ ಕಳಿಸ್ಬಿಡಿ. ಅವನೇನಾಗ್ತಾನೆ, ಆ ಸೈಡ್ ಹೋಗ್ಬಿಟ್ಟು ಪ್ಲಸ್ ಆಗ್ಬಿಡ್ತಾನೆ, ಪ್ಲಸ್ y. ಈ ಸೈಡ್ ಏನಿದೆ, ಈ ಸೈಡ್ 10 ಇದೆ, ಅದನ್ನು ಬರ್ಕೊಳ್ಳಿ ಲೆಫ್ಟ್ ಹ್ಯಾಂಡ್ ಸೈಡು. ಇದನ್ನು ಈ ಸೈಡ್ ಕಳಿಸಿ ಈ ನಂಬರ್ ಪಕ್ಕ. ಸೊ ಇಲ್ಲಿ +7 ಬಂದು ಈ ಸೈಡ್ ಬಂದು -7. ಸೊ 10 - 7 ಎಷ್ಟಾಗುತ್ತೆ? 3. ಸೊ y ಈಸ್ ಈಕ್ವಲ್ ಟು 3. ಸೊ ದೇರ್ ಫೋರ್ ಜಸ್ಟ್ ಮೈನಸ್ ಇದ್ದಾಗ ಒಂದು ಗಮನ ಕೊಡಿ ಅಷ್ಟೇ. 5, 3. ಈಸಿನಾ? ಅರ್ಥ ಆಗ್ತಾ ಇದೆಯಾ? ಸೊ ಟೈಪ್ 1 ಟೈಪ್ 2 ಕಲ್ತಿದ್ದೀರಾ ಅಂದರೆ ಜಸ್ಟ್ ಲಾಸ್ಟ್ ಒಂದೇ ಒಂದು ಟೈಪ್ ಇದೆ, ಅದನ್ನು ಕಲ್ತ್ಕೋಬೋಣ. ಅದು ತುಂಬ ಈಸಿನೇ ನೋಡಿ. ಇದೇ ನಮ್ಮ ಟೈಪ್ 3. ಟೈಪ್ 3 ಯಾವ ಥರ ಕ್ವಶನ್ ಅಂದರೆ, ನಿಮಗೆ ಈ ಸೇಮ್ ಬಟ್ ಡಿಫ್ರೆಂಟ್ ಎರಡೂ ಇರಲ್ಲ. ಸೇಮು ಇರಲ್ಲ, ಡಿಫ್ರೆಂಟು ಇರಲ್ಲ. ಅಂದರೆ ಆ ಸೇಮ್ ಮತ್ತು ಡಿಫ್ರೆಂಟ್ ಏನು ಕಂಡೀಷನ್ ಇರಬೇಕಿತ್ತು ಎಲಿಮಿನೇಟ್ ಆಗೋಕೆ ಅದಿರಲ್ಲ. ನೋಡಿ, ಇಲ್ಲಿ x ಇದೆ, ಇಲ್ಲೇನಿದೆ 2x, ಬೇರೆ ಇದೆ, ಸೇಮ್ ಟರ್ಮ್ ಇಲ್ಲ. y ಆದರೂ ಇರಬೇಕಲ್ವಾ, ಅದು ಇಲ್ಲ. ಪ್ಲಸ್ y ಇದ್ರೆ ಇಲ್ಲಿ -3y ಇದೆ. ನೋಡಿ, ಎಲ್ಲ ಕ್ವಶನಲ್ಲಿ ಟೈಪ್ 2 ಅಲ್ಲಿ ನೋಡಿ ಸೇಮ್ ಬಟ್ ಡಿಫ್ರೆಂಟ್ ಇದೆಯಾ? ಪ್ಲಸ್ y ಮೈನಸ್ y ಯಾವುದಾದ್ರೂ ಒಂದು ಸೇಮ್ ಬಟ್ ಡಿಫ್ರೆಂಟ್ ಇರಬೇಕು. ಟೈಪ್ 1 ಅಲ್ಲಿ ನೋಡಿ ಅವರೇ ಕೊಟ್ಟಿರ್ತಾರೆ ಸೇಮ್ ಬಟ್ ಡಿಫ್ರೆಂಟ್. ಬಟ್ ಇಲ್ಲಿ ಪ್ರಾಬ್ಲಮ್ ಏನಂದರೆ ಸೇಮ್ ಬಟ್ ಡಿಫ್ರೆಂಟ್ ಇಲ್ಲ ನಮಗೆ. ಇಲ್ಲ ಅಂದರೆ ನಾವು ಮಾಡೋಕ್ಕೆ ಆಗಲ್ಲ ಎಲಿಮಿನೇಟ್. ಹೆಂಗೆ ಸರ್ ಮಾಡೋದು?
ಅದೇ ಟೈಪ್ 3 ಇದು. ಅರ್ಥ ಆಗ್ತಾ ಇದೆಯಾ? ಇಲ್ಲಿ ನಾವೇನು ಮಾಡ್ತೀವಿ ಅಂದರೆ ಸೇಮ್ ಬಟ್ ಡಿಫ್ರೆಂಟ್ ಮಾಡ್ಕೊತೀವಿ. ಹೆಂಗೆ ಮಾಡ್ಕೊತೀವಿ? ವೆರಿ ಈಸಿ. ಇಲ್ಲಿದೆಯಲ್ಲ ಈ ನಂಬರು, ಇದನ್ನ ಕ್ರಾಸ್ ಆಗಿ ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಕ್ಕೆ ಕಳಿಸ್ಬೇಕು. ಆ ನಂಬರಲ್ಲಿ ಮಲ್ಟಿಪ್ಲೈ ಮಾಡಬೇಕು. ಇಲ್ಲೇನು ಇಲ್ಲ ಅಂದರೆ ಏನಂತ ಅರ್ಥ? 1. ಈ ನಂಬರ್ನ ಈ ಸೈಡು ಕ್ರಾಸ್ ಆಗಿ ಕಳಿಸ್ಬೇಕು. ಅರ್ಥ ಆಗ್ತಾ ಇದೆಯಾ? ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್ ಅಂತೆಲ್ಲ ಏನು ಅನ್ಕೊಂಬಿಡಿ. ಈ ಮೆಥಡ್ ಹೆಸರು ಏನೂ ಇಲ್ಲ, ಜಸ್ಟ್ ಈ ಥರ ಮಾಡ್ತೀವಿ ಸೇಮ್ ಬಟ್ ಡಿಫ್ರೆಂಟ್ ಮಾಡ್ಕೊಳಕ್ಕೆ. ಇವಾಗ ಮಲ್ಟಿಪ್ಲೈ ಮಾಡಬೇಕು. ಏನು ಮಲ್ಟಿಪ್ಲೈ ಮಾಡಬೇಕು? ಈ 2 ಇಂದ ಎಲ್ಲ ಟರ್ಮ್ನು ಮಲ್ಟಿಪ್ಲೈ ಮಾಡಬೇಕು. 2 ಇಂಟು ಎಕ್ಸ್ 2x, 2 ಇಂಟು ವೈ ಪ್ಲಸ್ ಇದೆ, ಸೊ ಪ್ಲಸ್ 2y ಈಕ್ವಲ್ ಟು 2 ಇಂಟು 5, 2 5 10. ಇದೇ ಥರ 1 ಇಂದ ಮಲ್ಟಿಪ್ಲೈ ಮಾಡಬೇಕು. 1 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಸೇಮ್ ಅದೇ ಇರುತ್ತೆ. 1 2 2 ಮೈನಸ್ 1 3 3 ಆ್ಯಂಡ್ 1 5 5. ಸೊ ಇಲ್ಲಿ ಸೇಮ್ ಆಗಿರ್ಬೇಕು ನೋಡಿ. ಹಾಂ, ಇಲ್ಲಿ ಪ್ಲಸ್ 2 ಅಂದರೆ ಇಲ್ಲಿ 2x ಇದ್ರೆ ಇಲ್ಲೂ 2x ಇದೆ, ಸೇಮ್ ಆಗೋಯ್ತು ಟೈಪ್ 2 ಥರ. ಬಟ್ ಇಲ್ಲೇನು ಇಲ್ಲ ಅಂದರೆ ಪ್ಲಸ್ ಇರುತ್ತೆ, ಇಲ್ಲೂ ಏನಿಲ್ಲ ಅಂದರೆ ಪ್ಲಸ್ ಇರುತ್ತೆ. ನಮಗೆ ಸೇಮ್ ಇರಬೇಕಿತ್ತು, ಬಟ್ ಏನಿರಬೇಕು? ಡಿಫ್ರೆಂಟ್ ಸೈನ್ ಇರಬೇಕಂದ್ರೆ ಡಿಫ್ರೆಂಟ್ ಮಾಡ್ಕೊಂಬಿಡಿ ಅಷ್ಟೇ. ಟೈಪ್ 2 ಥರ ಮೈನಸ್ ಮಾಡ್ಕೊಂಬಿಡಿ. ಪ್ಲಸ್ ಇದ್ರೆ ಅದು ಮೈನಸ್ ಆಗ್ಬಿಡುತ್ತೆ, ಇಲ್ಲೂ ಏನಿಲ್ಲ ಅಂದರೆ ಪ್ಲಸ್ ಇರುತ್ತೆ, ಅದೇನಾಗ್ಬಿಡುತ್ತೆ? ಮೈನಸ್. ಅರ್ಥ ಆಗ್ತಾ ಇದೆಯಾ? ಇಲ್ಲಿಂದ ಟೈಪ್ 2 ಏನಿತ್ತು ಅದೇ ಥರ ಮಾಡ್ಕೊಂಡು ಹೋಗ್ಬೇಕು. ಪ್ಲಸ್ 2 ಮೈನಸ್ 2 ಕ್ಯಾನ್ಸಲ್, ಪ್ಲಸ್ 2 ಪ್ಲಸ್ 3 ಅಂದರೆ ಪ್ಲಸ್ 2 ಪ್ಲಸ್ 3 ಇದ್ರೆ ಎರಡು ಆ್ಯಡಪ್ ಮಾಡ್ಕೊಂಡು ಏನಾಗುತ್ತೆ? 5y. ಇಂಟೀಜರ್ ರೂಲ್ ಪ್ರಕಾರ 3 + 2 5. 10 ಮೈನಸ್ ಮಾಡಬೇಕು ಯಾವುದ್ರ ಜೊತೆ? 5 ಜೊತೆ. 10 ಮೈನಸ್ 5 ಇಸ್ 5. 5 ಟೇಬಲಲ್ಲಿ 5 1s 5. y ಈಕ್ವಲ್ ಟು 1. ನಾವು ಇಲ್ಲಿ ಬರೀತೀನಿ. ನಾವು ನೀವು ಯಾವ್ದು ಬೇಕಾದ್ರೂ ಕನ್ಸಿಡರ್ ಮಾಡಿ. ನಾವು ಫಸ್ಟ್ ಒನ್ನೇ ಮಾಡ್ತಾ ಇದ್ವಲ್ವ, ಅದೇ ಮಾಡೋಣ. x + 5 = 5 ಇದನ್ನು ಮಾಡ್ತೀನಿ. 2 ಎಲ್ಲ ಬರ್ಕೊಂಡು ಹೋಗ್ಬಿಡಿ. ಏನು ಕ್ವಶನ್ ಇತ್ತು ಅದನ್ನು ಬರ್ಕೊಳ್ಳಿ ಅಷ್ಟೇ. ಸ್ಟಾರ್ಟಿಂಗು x ಜಾಗದಲ್ಲಿ ನನಗೆ ವ್ಯಾಲ್ಯೂ ಬೇಕು, ಕಂಡುಹಿಡಿಬೇಕು. y ಜಾಗದಲ್ಲಿ 1 ಬಂದಿದೆ ಈಕ್ವಲ್ ಟು 5. x ಕಂಡುಹಿಡಿಬೇಕಂದ್ರೆ 5 ಇದು ಆ ಸೈಡ್ ಕಳಿಸಿದ್ರೆ -1. x ಈಕ್ವಲ್ ಟು 5 - 1 is 4. So therefore the required solution x, y is equal to 4, 1. ಈಸಿನಾ? ಅರ್ಥ ಆಗ್ತಾ ಇದೆಯಾ? ನೋಡಿ ಈ ಕ್ವೆಶನ್ ಅಬ್ಸರ್ವ್ ಮಾಡಿ. ಸೇಮ್ ಬಟ್ ಡಿಫ್ರೆಂಟ್ ಇಲ್ಲ ನೋಡಿ. 2 ಇದ್ರೆ ಇಲ್ಲಿ 3 ಇದೆ, ಸೇಮ್ ಇಲ್ಲ. ಇಲ್ಲಿ ಏನೂ ಇಲ್ಲ ಅಂದರೆ 1 ಇರುತ್ತೆ, 1 ಇದ್ರೆ ಇಲ್ಲಿ 2 ಇದೆ, ಬೇರೆ ನಂಬರ್ಸ್ ಇದೆ. ಸೇಮ್ ನಂಬರ್ಸ್ ಇರಬೇಕಿತ್ತು. ಇಲ್ಲ ಅಂದರೆ ಸೇಮ್ ಮಾಡ್ಕೊಬೇಕು. ಹೆಂಗೆ ಮಾಡ್ಕೊತೀವಿ? ಈ 3ನ ಇಲ್ಲಿ ಕ್ರಾಸಾಗಿ ಕಳಿಸ್ತೀವಿ, ಈ 2ನ ಇಲ್ಲಿ ಕ್ರಾಸಾಗಿ ಕಳಿಸ್ತೀವಿ. ಮಲ್ಟಿಪ್ಲೈ ಮಾಡ್ಕೊಳ್ಳಿ. 3 2s 6x ಪ್ಲಸ್ 3 1s 3y 3 5s 15. ಅದೇ ಥರ 2 ಇಂದ ಸೆಕೆಂಡ್ ಈಕ್ವೇಷನ್ 2 3s 6x ಪ್ಲಸ್ 2 2s 4y is equal to 2 8s 16. ನೋಡಿ ಸೇಮ್ ಆಯ್ತಾ? 6x ಇದ್ರೆ ಇಲ್ಲೂ 6x ಇದೆ, ಸೇಮ್ ಬಟ್ ಡಿಫ್ರೆಂಟ್ ಸೈನ್ ಇರಬೇಕು. ಸೊ ಇಲ್ಲಿ ಏನಿರಲ್ಲ ಅಂದರೆ ಪ್ಲಸ್ ಇರುತ್ತೆ, ಇಲ್ಲೂ ಏನಿರಲ್ಲ ಅಂದರೆ ಪ್ಲಸ್ಸು. ಚೇಂಜ್ ಮಾಡ್ಕೊಂಬಿಡಿ ಕೆಳಗಡೆ ಇರೋದು. ಸೆಕೆಂಡ್ ಈಕ್ವೇಷನ್ನ ಚೇಂಜ್ ಮಾಡ್ಕೊಳ್ಳಿ. ಮೈನಸ್ ಪ್ಲಸ್ ಬಿಕಮ್ಸ್ ಮೈನಸ್, ಪ್ಲಸ್ ಬಿಕಮ್ಸ್, ಇಲ್ಲಿ ಏನಿರಲ್ಲ ಅಂದರೆ ಪ್ಲಸ್ ಇರುತ್ತೆ, ಅದು ಮೈನಸ್ ಆಗ್ಬಿಡುತ್ತೆ. ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಹೋಗಿ ಟೈಪ್ 2 ಥರ. ಪ್ಲಸ್ ಮೈನಸ್ ಕ್ಯಾನ್ಸಲ್, ಪ್ಲಸ್ 3 - 4. ಸೊ ಪ್ಲಸ್ 3 - 4 ಏನಪ್ಪ ಆಗುತ್ತೆ? ಏನದು 1 ಆಗುತ್ತೆ. ಅಂದರೆ 1y ಇರುತ್ತೆ, ಇಲ್ಲಿ ಏನೂ ಇಲ್ಲ ಅಂದರೆ y ಅಂತ ಬರ್ಕೊತೀನಿ, 1y. ಬಟ್ ಇದೆರಡರಲ್ಲಿ ದೊಡ್ಡ ನಂಬರ್ ಯಾವುದು? 4. ಅದ್ರ ಮುಂದೆ ಏನಿದೆ? ಮೈನಸ್. ಸೊ ಏನಿದು? -1y. ಈ ಥರ ಯಾಕೆ ಸೈಡಲ್ಲಿ ಬರ್ಕೊಂಡು ಹೇಳ್ಕೊಡ್ತಾ ಇದ್ದೀನಿ ಅಂದರೆ ಕೆಲವರಿಗೆ ತೀರಾ ಗೊತ್ತಾಗೋದಿಲ್ಲ, ಕನ್ಫ್ಯೂಷನ್ ಆಗುತ್ತೆ. ಕನ್ಫ್ಯೂಸ್ ಆದಾಗ ಸೈಡಲ್ಲಿ ಬರ್ಕೊಳ್ಳಿ ಅಷ್ಟೇ. ಆದಷ್ಟು ಮ್ಯಾಥ್ಸ್ನ ನಿಧಾನಕ್ಕೆ ಮಾಡಿ. ಎಷ್ಟು ನಿಧಾನಕ್ಕೆ ಸೈಲೆಂಟಾಗಿ ಮಾಡ್ತೀರಾ ಅಷ್ಟು ಒಳ್ಳೆಯದು, ಅಷ್ಟು ಕರೆಕ್ಟಾಗಿ ಕಲಿತೀರಾ. ಸೊ ಇಲ್ಲಿ ನನಗೆ y ಬರುತ್ತೆ. ಯಾವ y ಅದು? -y. ಇಲ್ಲಿ ಅದೇ ಥರ ನೋಡಿ, 15 ಸಬ್ಟ್ರಾಕ್ಟ್ ಮಾಡಬೇಕು 16 ಜೊತೆ. ಅಂದರೆ ಪ್ಲಸ್ ಮೈನಸ್ ಇದ್ದಾಗ ಸಬ್ಟ್ರಾಕ್ಟ್ ಮಾಡಿಬಿಡಿ, ಏನು ಬರುತ್ತೆ? 1. ಬಟ್ ಯಾವ 1 ಅದು? -1, ದೊಡ್ಡ ನಂಬರ್ ಸೈನ್. ಮೈನಸ್ ಇಂದ ಮೈನಸ್ ಡಿವೈಡ್ ಆಗಿಬಿಡುತ್ತೆ. y = 1.
ಕನ್ಸಿಡರ್ ಫಸ್ಟ್ ಇಕ್ವೇಷನ್ನೇ ಮಾಡೋಣ. 2x ಪ್ಲಸ್ y ಈಸ್ ಈಕ್ವಲ್ ಟು 5. 2x ಪ್ಲಸ್ y ಜಾಗದಲ್ಲಿ 1 ಈಕ್ವಲ್ ಟು 5. 2x ಈಕ್ವಲ್ ಟು 5 ಟ್ರಾನ್ಸ್ಪೋಸ್ ಆದರೆ -1. 2x ಈಕ್ವಲ್ ಟು 5 minus 1 is 4. 2 table 2 ones are 2 twos are. X equal to 2. Therefore the required solution is x comma y equal to 2 comma 1. Third question, same but different ಇಲ್ಲ. ಸೊ ಇದನ್ನ ಕ್ರಾಸ್ ಆಗಿ ಬೇಗ ಮಾಡ್ಕೊಂಡು ಹೋಗ್ತೀನಿ. ಆಲ್ರೆಡಿ ಗೊತ್ತಾಗಿದ್ದಿಲ್ವ? ಕ್ರಾಸ್ ಆಗಿ ಏನು ಮಾಡ್ತೀವಿ, ಇಲ್ಲಿ ಇಂಟು 2, ಇಲ್ಲಿ 1 ಇರುತ್ತೆ, ಇದನ್ನ ಕ್ರಾಸ್ ಆಗಿ ಏನು ಮಾಡಬೇಕು, ಇಲ್ಲಿ ಕಳಿಸ್ಬೇಕು. ಬ್ಲೈಂಡ್ ಆಗಿ ಏನೇನೋ ಮಾಡಕ್ಕೆ ಹೋಗ್ಬಿಡಿ, ಅರ್ಥ ಮಾಡ್ಕೊಳ್ಳಿ ಫಸ್ಟ್. ಸೇಮ್ ಬಟ್ ಡಿಫ್ರೆಂಟ್ ಇಲ್ಲ, ಅದಕ್ಕೆ ಈ ಥರ ಮಾಡ್ತಾ ಇರೋದು ಅಷ್ಟೇ. ಮಲ್ಟಿಪ್ಲೈ 1 2s are 2 minus 1 into y 1y equal to 1 1s are 1. Second equation 2 ಇಂದ 2 1s are 2x minus 2 2s are 4y equal to minus 2 4s are 8. ಸೊ ಇಲ್ಲಿ ಪ್ಲಸ್ ಇರುತ್ತೆ, ಇಲ್ಲೂ ಪ್ಲಸ್ ಇರುತ್ತೆ, ಚೇಂಜ್ ಮಾಡ್ಕೊಂಬಿಡಿ. ಪ್ಲಸ್ ಬಿಕಮ್ಸ್ ಮೈನಸ್, ಮೈನಸ್ ಬಿಕಮ್ಸ್ ಪ್ಲಸ್, ಮೈನಸ್ ಬಿಕಮ್ಸ್ ಪ್ಲಸ್. So now eliminate plus 2 minus 2 eliminate. Okay, so 1 minus 1 plus minus 1y plus 4y. ಇಲ್ಲಿ ಮೈನಸ್ ಇದೆಯಲ್ವಾ, ಇದನ್ನು ಕನ್ಸಿಡರ್ ಮಾಡಬಾರ್ದು ಅಂತ ಆಲ್ರೆಡಿ ಹೇಳಿದ್ದೀನಿ. ಬ್ರ್ಯಾಕೆಟಲ್ಲಿ ಇರೋದು ಇವಾಗ ಒರಿಜಿನಲ್. ಸೊ ಒಂದು ಪ್ಲಸ್ 1 ಮೈನಸ್ ಇದೆ ಸಪ್ರಾಕ್ಟ್. 4ಅಲ್ಲಿ 1 ಹೋದರೆ 3y 3y. ಬಟ್ ದೊಡ್ಡ ನಂಬರ್ ಯಾವುದೋ 4, ಅದ್ರ ಮುಂದೆ ಪ್ಲಸ್ ಇದೆ. ಸೊ ಪ್ಲಸ್ 3y ಈಕ್ವಲ್ ಟು 8. ಇಲ್ಲೇನಿಲ್ಲ ಅಂದರೆ ಪ್ಲಸ್. ಸೊ ಪ್ಲಸ್ 8 ಪ್ಲಸ್ 1 ಏನಾಗ್ಬಿಡುತ್ತೆ 9. ಆ್ಯಡ್ ಅಪ್ ಆಗಿ 3 3s y ಈಕ್ವಲ್ ಟು 3. ನೆಕ್ಸ್ಟ್ ಇಲ್ಲಿ ಸಾಲ್ವ್ ಮಾಡ್ತೀನಿ. ನಾವು 2x ಮೈನಸ್ y ಇಸ್ ಈಕ್ವಲ್ ಟು 1. 2x ಮೈನಸ್ y ವ್ಯಾಲ್ಯೂ ಎಷ್ಟು, 3 ಈಕ್ವಲ್ ಟು 1. 2x ಈಕ್ವಲ್ ಟು 1 ಆ ಸೈಡ್ ಹೋಗ್ಬಿಟ್ರೆ ಪ್ಲಸ್ 3. 2x ಈಕ್ವಲ್ ಟು 3 ಪ್ಲಸ್ 1 4. 2 ಟೇಬಲ್ 2 1s are 2 2s. x ಈಕ್ವಲ್ ಟು 2. Therefore the required solution is 2 comma 3. ಇವಾಗ ನಿಮ್ಗೆ ಅರ್ಥ ಆಗಿದ್ರೆ ವಿಡಿಯೋನ ಪಾಸ್ ಮಾಡಿ, ಈ 4ನೇ ಕ್ವಶನ್ ನೀವೇ ಮಾಡಿ, ಒಂದ್ಸಲಿ ಕಂಪ್ಲೀಟ್ ಮಾಡಿ ಫಸ್ಟ್. ಓಕೆ, ಸೊ ನೀವು ಕಂಪ್ಲೀಟ್ ಮಾಡಿರ್ತೀರಾ ಅನ್ಸುತ್ತೆ. ಇವಾಗ ವೆರಿಫೈ ಮಾಡ್ಕೊಳ್ಳಿ ಕರೆಕ್ಟಾಗಿ ಮಾಡಿದ್ದೀರಾ ಇಲ್ವೋ ಅಂತ. ಇಂಟು 3 ಇಲ್ಲಿ ಮಾಡಿರ್ತೀರಾ ಕಳಿಸ್ಬಿಟ್ಟು. ಓಕೆ, ಕರೆಕ್ಟಾಗಿ ಮಾಡಿರ್ತೀರಾ. ಈ 1 ಏನಿದೆಯೋ ಏನಿಲ್ಲ ಅಂದರೆ 1 ಅಂತ ಬರ್ಕೊಂಡು ಇದನ್ನ ಇಲ್ಲಿ ಕ್ರಾಸಾಗಿ ಕಳಿಸಿರ್ತೀರಾ. ಕರೆಕ್ಟ್, ಯಾಕಂದರೆ ಸೇಮ್ ಬಟ್ ಡಿಫ್ರೆಂಟ್ ಇಲ್ಲ ಮಾಡೋದಕ್ಕೆ. ಸೊ 3 ಇಂದ ಮಲ್ಟಿಪ್ಲೈ ಮಾಡಿರ್ತೀರಾ. 3 1s are 3 minus 3 2s are 6 3 0s are 0. 1 ಟೇಬಲಲ್ಲಿ ಮಲ್ಟಿಪ್ಲೈ ಮಾಡಿರ್ತೀರಾ ಇಡೀ ಈಕ್ವೇಷನ್ ಒಂದೊಂದೇ. 1 3s are 3 1 4s are 4 1 into 20 is 20. ಸೊ ಇಲ್ಲಿ ಸೇಮ್ ಇದೆ. ಸೇಮ್ ನೋಡಿರ್ತೀರಾ, ಬಟ್ ಡಿಫ್ರೆಂಟ್ ಸೈನ್ ಇಲ್ಲ ಅಂದರೆ ಪ್ಲಸ್ ಹಾಕೊಂಡ್ಬಿಡ್ತೀರಾ. ಯಾಕಂದರೆ ಇಲ್ಲಿ ಪ್ಲಸ್ ಇರುತ್ತೆ, ಇಲ್ಲಿ ಪ್ಲಸ್ ಇರುತ್ತೆ, ಅದನ್ನು ಉಲ್ಟಾ ಮಾಡ್ಕೊಂಬಿಡಿ. ಮೈನಸ್ ಪ್ಲಸ್ ಬಿಕಮ್ಸ್ ಮೈನಸ್, ಇಲ್ಲೇನಿಲ್ಲ ಅಂದರೆ ಪ್ಲಸ್, ಪ್ಲಸ್ ಬಿಕಮ್ಸ್ ಮೈನಸ್. ಪ್ಲಸ್ 3 minus 3 ಎಲಿಮಿನೇಟ್. minus 6 minus 4 ಏನಾಗ್ಬಿಡುತ್ತೆ, ಇಂಟೀಜರ್ ರೂಲ್ ಪ್ರಕಾರ minus 10y. ಇಲ್ಲಿ ಝೀರೋಗೇನು ವ್ಯಾಲ್ಯೂನೇ ಇರಲ್ಲ ಬಿಡಿ, ಅಂದರೆ ಝೀರೋನ ನಾವು ಏನು ಸೈನೇ ಕೊಡೋದಿಲ್ಲ, ಅದಕ್ಕೇನು ಅರ್ಥನೇ ಇಲ್ಲ ಅಂತ ಅರ್ಥ. ಝೀರೋದು ಅದಕ್ಕೇನು ಮೀನಿಂಗ್ ಇಲ್ಲ. ಉಳಿದಿರೋದೇನಿಲ್ಲಿ 20. ಯಾವ 20 ಅದು, -20. ಯಾಕಂದರೆ ಮೈನಸ್ ಸೈನ್ ಅಲ್ವಾ ನಾವು ಕೊಟ್ಟಿರೋದು. ಆಮೇಲೆ ಚೇಂಜ್ ಮಾಡಿದ್ಮೇಲೆ ಮೈನಸಿಂದ ಮೈನಸ್ ಡಿವೈಡು. 10 ಟೇಬಲಲ್ಲಿ 20 10 1s are 10 2s y ಈಕ್ವಲ್ ಟು 2. ನೀವು ಫಸ್ಟ್ ಈಕ್ವೇಷನ್ ಕನ್ಸಿಡರ್ ಮಾಡಿ. x minus 2y is equal to 0. x minus 2 into y value 2 is equal to 0. x minus 2 2s are 4 equal to 0. x equal to ಆ ಸೈಡ್ ಹೋಗ್ಬಿಟ್ರೆ ಪ್ಲಸ್ 4. ಇವಾಗ ಲಾಸ್ಟ್ ಕ್ವೆಶನ್ ಇದು, ಇದನ್ನ ಸಾಲ್ವ್ ಮಾಡ್ಕೊಂಡು ಹೋಗೋಣ. ಐ ಆಮ್ ಸಾರಿ. ಹಾಂ, ಸೇಮ್ ಬಟ್ ಡಿಫ್ರೆಂಟ್ ಇದೆಯಾ ನೋಡಿ. ಸೇಮ್ ಬಟ್ ಡಿಫ್ರೆಂಟ್ ಇಲ್ಲ. ಇಲ್ಲಿ 2 ಇದ್ರೆ ಇಲ್ಲಿ 4 ಇದೆ, ಇಲ್ಲ. ಇಲ್ಲಿ ಏನೂ ಇಲ್ಲ ಅಂದರೆ 1, ಇಲ್ಲೇನೂ ಇಲ್ಲ ಅಂದರೆ 2, ಅಂದರೆ ಸೇಮ್ ಬಟ್ ಡಿಫ್ರೆಂಟ್ ಎಲ್ಲೂ ಇಲ್ಲ. ಸೊ ಕ್ರಾಸ್ ಆಗಿ ಇಲ್ಲಿ ಕಳಿಸ್ತೀನಿ 4. ಇದನ್ನು ಕ್ರಾಸ್ ಆಗಿ ಇಲ್ಲಿ ಕಳಿಸ್ತೀನಿ. ಮಲ್ಟಿಪ್ಲೈ ಮಾಡ್ಕೊಳ್ಳಿ. 4 ಟೇಬಲಲ್ಲಿ 4 2s are 8x ಪ್ಲಸ್ 4 1s are 4y ಈಕ್ವಲ್ ಟು 6 4s are 24. 2 ಟೇಬಲಲ್ಲಿ ಮಲ್ಟಿಪ್ಲೈ ಮಾಡ್ಕೊಂಡೋಗಿ. 2 4s are
8x minus 2 2s are 4y equal to 2 4s are 8. So ಇಲ್ಲಿ ಪ್ಲಸ್ ಇರುತ್ತೆ, ಚೇಂಜ್ ಮಾಡ್ಕೊಂಬಿಡಿ, minus becomes plus becomes minus. Plus 8 minus 8x cancel, 4 plus 4 8y, 24 minus 8 24 minus 8 ಬಂದು ಇಲ್ಲಿ 20 16 8 1s are 8 2s are y equal to 2. Next now 2x plus y equal to 6. 2x plus y value is 2 equal to 6. 2x equal to aside transpose adre 6 aside hogi minus 2. 2x equal to 6 minus 2 is 4. 2 table 2 1s are 2 2s are x equal to 2. Therefore the required solution is n barute 2, 2. Okay, so ನಾವು ಎಂಡ್ ವರೆಗೂ ರೀಚ್ ಆಗ್ಬಿಟ್ಟಿದ್ದೀವಿ. ಸೊ ಏನಾದರೂ ಈ ವಿಡಿಯೋನ ನೀವು ಎಂಡ್ ವರೆಗೂ ವಾಚ್ ಮಾಡಿದ್ದೀರಾ ಅಂದರೆ ಇನ್ಮೇಲೆ ನಿಮಗೆ ಎಲಿಮಿನೇಷನ್ ಮೆಥಡ್ ಇವತ್ತು ಕನ್ಫ್ಯೂಸಿಂಗ್ ಅನ್ಸಲ್ಲ. ಸೇಮ್ ಬಟ್ ಡಿಫ್ರೆಂಟ್ ನೋಡಬೇಕು. ಕರೆಕ್ಟ್ ಅಲ್ವಾ? ಅದು ಇದ್ರೇನೆ ಎಲಿಮಿನೇಷನ್ ಮಾಡೋಕ್ಕಾಗತ್ತೆ ನಿಮ್ಮ ಕೈಲಿ. ಸೊ ಟೈಪ್ 1 ನಿಮಗೆ ಕ್ವಶನ್ಸ್ ಯಾವ ಥರ ಕೊಡ್ತಾರೆ ಅವರೇ ಡೈರೆಕ್ಟಾಗಿ ಕೊಟ್ಬಿಡ್ತಾರೆ, ಸೇಮ್ ಬಟ್ ಡಿಫ್ರೆಂಟ್. ಆ್ಯಂಡ್ ಟೈಪ್ 2 ಕ್ವಶನ್ ಯಾವ ಥರ ಇರುತ್ತೆ ಗಮನ ಇರಲಿ. ಯಾವ ಥರ ಸೇಮ್ ಬಟ್ ಡಿಫ್ರೆಂಟ್ ಇರಲ್ಲ. ಅಂದರೆ ಸೇಮ್ ಕೊಡ್ತಾನೆ ಬಟ್ ಡಿಫ್ರೆಂಟ್ ಸೈನ್ ಕೊಡಲ್ಲ. ನಾವು ಅದನ್ನು ಚೇಂಜ್ ಮಾಡ್ತೀವಿ ಸೈನ್ ಸೆಕೆಂಡ್ ಇಕ್ವೇಷನ್ಗೆ. ಥರ್ಡ್ ಟೈಪ್ ಯಾವ ಥರ ಇತ್ತು, ಸೇಮ್ ಇರಲ್ಲ, ಡಿಫ್ರೆಂಟು ಸೈನ್ ಇರಲ್ಲ. ಅಂದರೆ ಸೇಮ್ ಬಟ್ ಡಿಫ್ರೆಂಟ್ ಅನ್ನೋ ಕಂಡೀಷನ್ ಇರಲ್ಲ. ನಾವು ಅದನ್ನು ಕ್ರಾಸ್ ಆಗಿ ಮಲ್ಟಿಪ್ಲೈ ಮಾಡಿ ಚೇಂಜ್ ಮಾಡ್ತೀವಿ. ಈ 3 ಟೈಪ್ನ ಮಿಕ್ಸ್ ಮಾಡಿ ನಾನು ಟ್ರೈ ಔಟ್ ಬೈ ಯುವರ್ ಸೆಲ್ಫ್ ಅಂದರೆ ಏನು ಅರ್ಥ ಮಾಡ್ಕೋಬೋದು ಅಂದರೆ ಸಿಂಪಲ್ ಆಗಿ ಹೋಮ್ ವರ್ಕ್ ಕ್ವಶನ್ ಅಂತ ಅಂದ್ಕೊಳ್ಳಿ. ನಿಮಗೆ ಪ್ರಾಕ್ಟೀಸ್ ಮಾಡೋದಕ್ಕೆ ಹೋಮ್ ವರ್ಕ್ ಕ್ವಶನ್ಸ್ ಥರ ಇದು ಕ್ವಶನ್ ಪೇಪರ್ಸ್ನ ಎಲ್ಲ ಚೆಕ್ ಮಾಡಿ ಯಾವ ಕ್ವಶನ್ ಪೇಪರಲ್ಲಿ ಬಂದಿದೆಯೋ ಅದನ್ನೆಲ್ಲ ಸೆಲೆಕ್ಟ್ ಮಾಡಿ ಕೊಟ್ಟಿದ್ದೀನಿ. ಸೊ ಇದನ್ನು ಕುತ್ಕೊಂಡು ನೀವು ಏನಾದರೂ ಸಾಲ್ವ್ ಮಾಡಿಬಿಟ್ರೆ ದಟ್ಸ್ ಆಲ್. ಸೊ ಒಂದು ನೋಟ್ಸ್ ತೊಗೊಳ್ಳಿ ಸರಿನಾ, ಒಂದು ನೋಟ್ಸ್ ಮೇಂಟೈನ್ ಮಾಡಿ. ನಾನು ಏನೇನು ವೀಡಿಯೋಸ್ ಮಾಡ್ತಾ ಇದ್ದೀನೋ ಅದನ್ನು ಒಂದು ಆ್ಯಸ್ ಅ ನೋಟ್ಸ್ ಥರ ಬರ್ಕೊಂಡ್ರೆ ನಿಮ್ಗೆ ಒಳ್ಳೆಯದು. ಬಿಕಾಸ್ ಎಕ್ಸಾಮ್ ಟೈಮಲ್ಲಿ ಏನಾಗುತ್ತೆ ಅಂದರೆ ಕಲ್ತಿರ್ತೀರಾ, ಇವಾಗೇನೋ ಕಲ್ತ್ಬಿಟ್ಟಿರ್ತೀರಾ, ಬಟ್ ಅದೇ ಒಂದು 2 ತಿಂಗಳಾದ್ಮೇಲೆ ಮರ್ತೋಗ್ಬಿಡ್ತೀರಾ ಬೇರೆ ಚಾಪ್ಟರ್ಸ್ ಕಲಿಯುವಾಗ. ಸೊ ಅದಕ್ಕೆ ಒಂದು ಕಡೆ ನೋಟ್ಸ್ ಮಾಡಿಕೊಂಡ್ರೆ ಫೈನಲ್ ಎಕ್ಸಾಮ್ ಟೈಮಲ್ಲಿ ರಿವಿಷನ್ ಬೇಕಾಗುತ್ತೆ ನಿಮಗೆ. ಅದು ತಿರ್ಗಾ ವಿಡಿಯೋ ನೋಡ್ಬೋದು, ಏನು ಟೆನ್ಷನ್ ಏನಿಲ್ಲ. ಬಟ್ ನಿಮ್ಮ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ಒಂದ್ಸರಿ ಕಲ್ತ್ಕೊಂಡ್ಬಿಟ್ರೆ ಅದನ್ನ ಡಾಕ್ಯುಮೆಂಟ್ ಮಾಡ್ಕೊಂಬಿಡಿ. ಒಂದು ಕಡೆ ಬರ್ಕೊಳೋದು ಬೆಟರಾ ಪದೇ ವಿಡಿಯೋ ವಿಸಿಟ್ ಮಾಡ್ತೀರಾ. ನನಗೇನು ವ್ಯೂಸ್ ಬರ್ತಾ ಇರುತ್ತೆ, ಬಟ್ ಅಟ್ ದ ಎಂಡ್ ಆಫ್ ದ ಡೇ ನಿಮ್ಮ ಕೆಲಸ ಈಸಿ ಆಗಬೇಕು. ಒಂದು ಕಡೆ ಬರ್ಕೊಂಡಿದ್ರೆ ಒಳ್ಳೇದು ನಿಮಗೆ. ಸೊ ವಿಡಿಯೋನ ಲೈಕ್ ಮಾಡಿ, ಏನು ಎಫರ್ಟ್ ಇದೆಯೋ ಅದನ್ನು ನಿಮಗೆ ಅನ್ನಿಸ್ತಾ ಇದೆ ಅಂದರೆ ಒಂದು ಲೈಕ್ ಮಾಡ್ಬಿಡಿ. ಅರ್ಥ ಆಗ್ತಾ ಇದೆಯಾ? ಇದೇನು ಕೂಡ ಜಸ್ಟ್ ಯೂಟ್ಯೂಬ್ ಅಲ್ಗಾರಿದಮ್ ಗೊತ್ತಾಗುತ್ತೆ. ಈ ವಿಡಿಯೋಲಿ ಏನೋ ಒಂದು ವ್ಯಾಲ್ಯೂಬಲ್ ಕಂಟೆಂಟ್ ಇದೆ, ಇದನ್ನು ಪುಷ್ ಮಾಡುತ್ತೆ ಯೂಟ್ಯೂಬ್, ತುಂಬ ಜನಗಳ ಹತ್ರ ರೀಚ್ ಆಗ್ಬೋದು. ಸೊ ಇದನ್ನು ಜಾಸ್ತಿ ಜನ ಹತ್ರ ರೀಚ್ ಆಗೋಕ್ಕಿಂತ ಮುಂಚೆ ನೀವು ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಫಸ್ಟ್ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿದ್ರೆ ಅವರು ಕಲಿತಾರೆ. ಪ್ಲಸ್ ಏನಾಗುತ್ತೆ ಅಂದರೆ ನನಗೂ ಕೂಡ ಒಂದು ಮೋಟಿವೇಶನ್ ಥರ ಸಿಗುತ್ತೆ. ಪರವಾಗಿಲ್ಲ, ನಾನು ಮಾಡಿದ್ದಕ್ಕೆ ತುಂಬ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗ್ತಾ ಇದೆ. ಆ್ಯಂಡ್ ಅಟ್ ದ ಎಂಡ್ ಆಫ್ ದ ಡೇ ನಿಮ್ಗೇನಾದರೂ ಮಾಡ್ತಾ ಇರೋ ಕಂಟೆಂಟ್ ಇಷ್ಟ ಆಯಿತು ಅಂದರೆ ಫರ್ದರ್ ತುಂಬಾ ವೀಡಿಯೋಸ್ ನಾನು 8th ಆಗಿರಲಿ 9th ಆಗಿರಲಿ 10th ಎಸ್ಪೆಷಲಿ 10th ಸ್ಟ್ಯಾಂಡರ್ಡ್ ಅವ್ರಿಗೆ ಕಂಪ್ಲೀಟ್ ಸಿಲೆಬಸ್ ಏನೇನು ಇಂಪಾರ್ಟೆಂಟ್ ಟಾಪಿಕ್ಸ್ ಇದೆ ಅದೆಲ್ಲ ಕವರ್ ಮಾಡ್ತೀನಿ. ಸೊ ಚಾನಲ್ನ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕನ್ನ ಹಿಟ್ ಮಾಡಿ. ನೆಕ್ಸ್ಟು ವೆರಿ ಇಂಪಾರ್ಟೆಂಟ್, ವಾಟ್ಸಪ್ ಗ್ರೂಪ್ ಇದೆ ನಂದು. ಆ ಗ್ರೂಪ್ಗೆ ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಸರಿನಾ. ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ನೀವು ನನ್ನ ವಾಟ್ಸಪ್ ಗ್ರೂಪ್ ಎಂಟರ್ ಆಗ್ತೀರಾ. ಅಲ್ಲಿ ನಿಮ್ಗೆ ಏನು ಸಿಗುತ್ತೆ ಅಂದರೆ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡ್ತೀನಿ, ಇಂಪಾರ್ಟೆಂಟ್ PDFs ಪ್ರೊವೈಡ್ ಮಾಡ್ತೀನಿ. ಅರ್ಥ ಆಗ್ತಾ ಇದೆಯಾ? ಏನೇನು ಇಂಪಾರ್ಟೆಂಟ್ ಕ್ವಶನ್ಸ್ ಇರುತ್ತೋ ಅದೆಲ್ಲ ನಿಮಗೆ ಪ್ರೊವೈಡ್ ಮಾಡ್ತೀನಿ. ಆ್ಯಂಡ್ ವೀಡಿಯೋಸ್ ಎಲ್ಲ ಏನೇನು ಹಾಕ್ತೀನೋ ಅದೆಲ್ಲ ಅಲ್ಲಿಗೆ ಲಿಂಕ್ ಕಳಿಸ್ತಾ ಇರ್ತೀನಿ. ಸೊ ಅದು ಯಾವ ಥರ ಹೇಳ್ಬೋದು ಅಂದರೆ ಅದು ಒನ್ ಸ್ಟಾಪ್ ಸೊಲ್ಯೂಷನ್ ಥರ ನಿಮ್ಗೆ ಅಲ್ಲಿ ಎಲ್ಲ ಸಿಗುತ್ತೆ. ಅರ್ಥ ಆಗ್ತಾ? ಏನಾದರೂ ಡೌಟ್ಸ್ ಇದ್ದರೆ ಕೇಳಿ. ಆ ಗ್ರೂಪಲ್ಲಿ ವಾಟ್ಸಪ್ ಗ್ರೂಪಲ್ಲಿ ಒಂದು ಮೆಸೇಜ್ ಹಾಕಿ ಅಥವಾ ಡೈರೆಕ್ಟಾಗಿ ನನಗೆ ಕಮೆಂಟ್ ಮಾಡಿ. ಯಾವುದಾದ್ರೂ ವೀಡಿಯೋ ಮೇಲೆ ನಾನು ನೋಡ್ತೀನಿ, ಆ ಟಾಪಿಕ್ ಮೇಲೆ ನಾನು ಒಂದು ಸಿಂಪಲ್ ವೀಡಿಯೋ ಮಾಡಿಬಿಟ್ಟು ತೊಗೊಂಬರ್ತೀನಿ. ಆಗ್ಬೋದಾ? ಥ್ಯಾಂಕ್ ಯು ಸೋ ಮಚ್.